ನಮಸ್ಕಾರ, ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾ. ಇವತ್ತಿನ ಡಿಎನ್ಎಲ್ಲಿ 5 ಸುದ್ದಿಗಳನ್ನು ನೋಡ್ತಾ ಹೋಗೋಣ, ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಫೆಬ್ರವರಿ 28ನೇ ತಾರೀಕಿಗೆ ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಜಂಟಿಯಾಗಿ ಇರಾನ್ ಮೇಲೆ ದಾಳಿಯನ್ನು ಮಾಡಿತು. ಆ ದಾಳಿಯ ಪರಿಣಾಮವಾಗಿ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿ 2 ದೇಶಗಳ ನಡುವೆ ಸಂಧಾನಕಾರನಾಗಿ ಶಾಂತಿ ದೂತನಾಗಿ ಕೆಲಸವನ್ನ ಮಾಡ್ತೀನಿ ಅನ್ನೋ ಭಾಗವಾಗಿ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ 2 ಸುತ್ತಿನ ಮಾತುಕತೆಗಳನ್ನು ನಡೆಸಿದಾಗಲೂ ಕೂಡ ಫಲಿತಾಂಶ ಶೂನ್ಯ ಬಂತು. ಅದಾದ ನಂತರ ರಷ್ಯಾದ ಅಧ್ಯಕ್ಷರು ಟ್ರಂಪ್ ಅವರ ಜೊತೆಗೆ ಮಾತನಾಡಿ ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ಮಾತುಕತೆ ನಡೆಸೋ ಪ್ರಯತ್ನವನ್ನು ಮಾಡಿದ್ರು. ಆ ಮಾತುಕತೆಯು ಕೂಡ ಫಲಪ್ರದವನ್ನು ಕೊಟ್ಟಿರಲಿಲ್ಲ. ಆದರೆ ಇದೀಗ ಅಥವಾ ಈ ಹಿಂದೆಯೂ ಕೂಡ ಅನೇಕರು ಹೇಳಿದಂತೆ ಭಾರತ ಮಧ್ಯಸ್ಥಿಕೆ ವಹಿಸಿದರೆ ಇಲ್ಲಿ ಒಂದು ಅತ್ಯುತ್ತಮವಾದ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು ಎನ್ನುವಂಥ ಆಶಯದ ಭಾಗವಾಗಿ ಒನ್ಸ್ ಅಗೇನ್ ಅಂಥದ್ದೇ ಅಭಿಪ್ರಾಯ ಬೇರೆ ಬೇರೆ ದೇಶಗಳ ಮುಖ್ಯಸ್ಥರಿಂದ ಭಾರತದಲ್ಲಿ ವ್ಯಕ್ತವಾಗಿದೆ. ಇದೇ ಮೊದಲ ಸುದ್ದಿ. ಯುದ್ಧ ಸಂಧಾನಕ್ಕೆ ಭಾರತವೇ ಬೆಸ್ಟ್, ಭಾರತಕ್ಕೆ ಬಹುಪರಾಕ್ ಎಂದ ಬ್ರಿಕ್ಸ್. ದೆಹಲಿಯ ಭಾರತ್ ಭವನದಲ್ಲಿ 14 ಮತ್ತು 15ನೇ ತಾರೀಕಿಗೆ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಶೃಂಗಸಭೆ ನಡೆಯಿತು. ಈ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಈ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳೆಲ್ಲರೂ ಕೂಡ ಭಾಗವಹಿಸಿದ್ರು. ಅದು ಬ್ರೆಜಿಲ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು, ಭಾರತ ಮತ್ತು ಸೌತ್ ಆಫ್ರಿಕಾ. ಇದರ ಜೊತೆಗೆ ಇತ್ತೀಚೆಗೆ ಸೇರ್ಪಡೆ ಆಗಿರುವಂತಹ ಇರಾನ್, ಅದರ ಜೊತೆಗೆ ಈಜಿಪ್ಟ್ ಸೇರಿದಂತೆ ಕೆಲವೊಂದಿಷ್ಟು ದೇಶಗಳ ವಿದೇಶಾಂಗ ಸಚಿವರೆಲ್ಲ ಭಾಗವಹಿಸಿದ್ರು. ಈ ಸಭೆಯಲ್ಲಿ ಬ್ರಿಕ್ಸ್ ಅನ್ನ ಮುಂದೆ ಹೇಗೆ ತೆಗೆದುಕೊಂಡು ಹೋಗಬೇಕು, ಆರ್ಥಿಕ ನಿಲುವುಗಳು ಹೇಗಿರಬೇಕು, ಯುದ್ಧದ ವಿಚಾರದಲ್ಲಿ ಸ್ಟ್ಯಾಂಡ್ಗಳು ಏನಾಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಚರ್ಚೆಗಳಾಗಿದೆ. ಇದು ಒಂದು ಪಾರ್ಟು. ಮತ್ತೊಂದು ಪಾರ್ಟು, ಇದೇ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಕದನ ವಿರಾಮದ ಬಗ್ಗೆ ಏಪ್ರಿಲ್ 7ನೇ ತಾರೀಕಿಗೆ ಮಾತನಾಡಿದ್ರು. ಅದಾಗಿ ಒಂದು 15 ದಿನಗಳ ನಂತರ ಒನ್ಸ್ ಅಗೇನ್ ಕದನ ವಿರಾಮದ ಬಗ್ಗೆ ಮಾತನಾಡೋ ಪ್ರಯತ್ನವನ್ನು ಮಾಡಿದ್ರು. ಇದರ ಜೊತೆಗೆ ಇರಾನ್ನ ಮಿತ್ರ ದೇಶವಾಗಿರುವಂತಹ ಚೀನಾದ ಪ್ರವಾಸವನ್ನು ಕೂಡ 2 ದಿನಗಳ ಕಾಲ ಡೊನಾಲ್ಡ್ ಟ್ರಂಪ್ ಹೋಗಿ ಬಂದ್ರು. ಅಲ್ಲಿ ಕ್ಸಿ ಜಿನ್ಪಿಂಗ್ ಅವರ ಮೇಲೆ ಇರಾನ್ ಮೇಲೆ ಒತ್ತಡ ಹಾಕೋ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಇರಾನ್ ನಮ್ಮ ಷರತ್ತುಗಳಿಗೆ ಒಪ್ಪಿಕೊಳ್ಳಬೇಕು ಅಂತ. ಇದು ಒಂದು ಭಾಗ. ನಾನು ಮೊದಲ ಭಾಗ ಹೇಳಿದೆ ಪಾಕಿಸ್ತಾನದ ಮಧ್ಯಸ್ಥಿಕೆ. ಇವೆಲ್ಲವೂ ಆದಾಗಲೂ ಕೂಡ ಕೆಲವೊಂದಿಷ್ಟು ಜನ ಭಾರತಕ್ಕೆ ಬಹುಪರಾಕ್ ಅಂತಿದ್ದಾರೆ. ಭಾರತ ಇದರ ಮಧ್ಯಸ್ಥಿಕೆಯನ್ನು ವಹಿಸಿದರೆ ಒಂದು ಅತ್ಯುತ್ತಮವಾದ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು ಅಂತ. ಪಾಕಿಸ್ತಾನ ಮಧ್ಯಸ್ಥಿಕೆದಾರನಾಗಿ ಕೆಲಸ ಮಾಡಿದಾಗ ಏನು ನಿರೀಕ್ಷೆ ಇತ್ತು? ಅಮೆರಿಕಾದ ಜೊತೆಗೂ ಕೂಡ ಸ್ನೇಹ ಸಂಬಂಧ ಇದೆ, ಇರಾನ್ನ ಜೊತೆಗೂ ಕೂಡ ಸ್ನೇಹ ಸಂಬಂಧ ಇದೆ. ಡೊನಾಲ್ಡ್ ಟ್ರಂಪ್ ಅವರ ಜೊತೆಗೂ ಕೂಡ ಪಾಕಿಸ್ತಾನ ಅತ್ಯುತ್ತಮವಾದ ಸಂಬಂಧ ಹೊಂದಿದೆ. ಇರಾನ್ನ ಜೊತೆಗೆ ಗಡಿಯನ್ನು ಕೂಡ ಪಾಕಿಸ್ತಾನ ಹಂಚಿಕೊಂಡಿದೆ. ಹೀಗಾಗಿ ಪಾಕಿಸ್ತಾನದ ಮುನೀರ್, ಶಹಬಾಜ್ ಶರೀಫ್ ಇಂಥದ್ದೊಂದು ಮಾತುಕತೆಯನ್ನು ನಡೆಸಿ ಕದನ ವಿರಾಮಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಎನ್ನುವಂಥ ಚರ್ಚೆಗಳು ಬಂದಿತ್ತು. ಇವೆಲ್ಲದರ ಹೊರತಾಗಿಯೂ ಕೂಡ ಇರಾನ್ನ ಭಾರತದ ರಾಯಭಾರಿಯೂ ಕೂಡ ಹೇಳಿದ್ರು ಭಾರತ ಒಂದು ಮಧ್ಯಸ್ಥಿಕೆಯನ್ನು ವಹಿಸಬಹುದು ಅಂತ. ಆದರೆ ಇದೀಗ ರಷ್ಯಾದ ವಿದೇಶಾಂಗ ಸಚಿವರು ಹೇಳ್ತಾ ಇದ್ದಾರೆ ಭಾರತ ಮಧ್ಯಸ್ಥಿಕೆಯನ್ನು ವಹಿಸಬಹುದು. ಆ ಮುಖಾಂತರ ಇರಾನ್ ಮತ್ತು ಅಮೆರಿಕಾದ ನಡುವಿನ ಈ ಬಿಕ್ಕಟ್ಟನ್ನು ಶಮನ ಮಾಡಬಹುದು ಅಂತ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ರು ವಿದೇಶಾಂಗ ಸಚಿವರ ಮಾತನ್ನು ಒಂದ್ಸರಿ ಕೇಳಿಸ್ಕೊಂಡ್ಬಿಡೋಣ. You can see that Pakistan is helping establish dialogue between Iran and the United States to resolve the urgent problems, to resolve the existing crisis. And if we speak long-term, mediator between Iran and its Arab ರಷ್ಯಾದ ವಿದೇಶಾಂಗ ಸಚಿವರ ಮಾತುಗಳನ್ನು ನೀವು ಕೇಳಿಸ್ಕೊಂಡ್ರಿ. ಹಾಗಾದ್ರೆ ಪಾಕಿಸ್ತಾನವನ್ನ ನಂಬಿ ಟ್ರಂಪ್ ತಪ್ಪು ಮಾಡಿದ್ರು ಅಂತ ರಷ್ಯಾದ ವಿದೇಶಾಂಗ ಸಚಿವ ಸರ್ಗೈ ಲಾವ್ರೋವ್ ಅವರು ಕೊಟ್ಟಂತ ಹೇಳಿಕೆ. ಹಾಗಾದ್ರೆ ಏನು ಹೇಳಿದ್ರು ಅವರು? ರಷ್ಯಾದ ಸಚಿವರು ಹೇಳಿದ್ದೇನು ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋದಾದ್ರೆ, ಟ್ರಂಪ್ ಪಾಕಿಸ್ತಾನವನ್ನ ಮಧ್ಯವರ್ತಿಯಾಗಿ ಬಳಸುವ ಮುಖಾಂತರ ತಪ್ಪು ಮಾಡಿದ್ದಾರೆ ಅಂತ ಅವ್ರ ಲೆಕ್ಕಾಚಾರ ಇರೋದು. ಭಾರತದ ವ್ಯಾಪಕ ಮತ್ತು ದೀರ್ಘಕಾಲೀನ ರಾಜತಾಂತ್ರಿಕ ಅನುಭವ ಟ್ರಂಪ್ಗೆ ಸಹಾಯ ಆಗ್ತಿತ್ತು. ಭಾರತದ ಮಧ್ಯಸ್ಥಿಕೆಯಲ್ಲಿ ಇರಾನ್ ಅಮೆರಿಕ ಸಂಧಾನ ಒಪ್ಪಂದ ಮಾಡಿಕೊಳ್ಳಿ, ಶಾಶ್ವತ ಪರಿಹಾರದ ಅಗತ್ಯವಿದ್ದರೆ ಟ್ರಂಪ್ ಭಾರತದ ಕಡೆಗೆ ಬರಬೇಕು, ಅವರಿಗೆ ಅನುಭವವಿದೆ, ಭಾರತ ಬಲವಾದ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಸೆರ್ಗೈ ಲಾವ್ರೋವ್ ಕೊಟ್ಟಂತ ಹೇಳಿಕೆ ಇದು.
ಅಂದರೆ ಬ್ರಿಕ್ಸ್ನ ಈ ಸದಸ್ಯ ರಾಷ್ಟ್ರಗಳಿದೆಯಲ್ಲ, ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ಸೌತ್ ಆಫ್ರಿಕಾ, ಇರಾನ್, ಈಜಿಪ್ಟ್, ಇಥಿಯೋಪಿಯಾ, ಈ ಎಲ್ಲ ದೇಶಗಳ ವಿದೇಶಾಂಗ ಸಚಿವರೆಲ್ಲ ಭಾಗವಹಿಸಿದ್ರು. ಅದರಲ್ಲಿ ರಷ್ಯಾ ಸಚಿವರು ಕೊಟ್ಟಂತ ಹೇಳಿಕೆ ಇದು. ಇರಾನ್ನ ವಿದೇಶಾಂಗ ಸಚಿವರು ಕೂಡ ಈ ಸಭೆಯಲ್ಲಿದ್ದರು. ಅವರು ಹೇಳ್ತಾರೆ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಬೇಕು ಅಂತ ಹೇಳಿದ್ರೆ ಭಾರತದ ಕಡೆಗೆ ಬರಬೇಕು ಅಂತ. ಯಾವ ಕಾರಣಕ್ಕಾಗಿ ಅವರು ಹೇಳಿದರು? ಭಾರತಕ್ಕೆ ಕೆಲವೊಂದಿಷ್ಟು ಯುದ್ಧದ ಸಮಯದಲ್ಲಿ ಮಧ್ಯಸ್ಥಿಕೆನಾಗಿ ಕೆಲಸ ಮಾಡಿದಂಥ ಅನುಭವ ಇದೆ. ಆ ಅನುಭವದ ಮುಖಾಂತರ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಡುತ್ತೆ ಅಂತ. ರಾಜತಾಂತ್ರಿಕ ಅನುಭವ ಇದೆ ಮತ್ತು ಅದರ ಜೊತೆಗೆ ಒಂದು ಗೌರವವೂ ಕೂಡ ಇದೆ. ಎರಡೂ ದೇಶಗಳ ಜೊತೆಗೆ ಒಂದು ಅತ್ಯುತ್ತಮವಾದ ಸಂಬಂಧವನ್ನ ಭಾರತ ಇಟ್ಕೊಂಡಿದೆ. ನೀವು ಇರಾನ್ ಮತ್ತು ಭಾರತದ ಸಂಬಂಧ ಅಂತ ಬಂದರೆ ಕೇವಲ ರಾಜತಾಂತ್ರಿಕ ಅಲ್ಲ, ಐತಿಹಾಸಿಕ ಸಂಬಂಧ ಇದೆ ನಮಗೆ. ಅದು ಸಾಂಸ್ಕೃತಿಕ ಪರಂಪರೆಯಲ್ಲಿಂದ ಹಿಡಿದು ಇಲ್ಲಿಯ ಮೊಘಲ್ ಸಾಮ್ರಾಜ್ಯದ ಸೈನಿಕರಿಗೆ, ರಾಜರಿಗೆ ಅಲ್ಲಿ ಅವಕಾಶವನ್ನು ಕೊಟ್ಟು ಅವರನ್ನು ರಕ್ಷಣೆ ಮಾಡಿದ್ದು ಎಲ್ಲವೂ ಕೂಡ ಇತಿಹಾಸ ಇದೆ. ಅವರು ಹೇಳ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಅಂತ. ಮತ್ತೊಂದು ಕಡೆ ಒಂದು ಬಣಕ್ಕೆ ಭಾರತ ಸೇರ್ಪಡೆಯಾಗಿಲ್ಲ, ಒಂದು ಬಣಕ್ಕೆ ಸೇರ್ಪಡೆಯಾಗಿಲ್ಲ. ಆದರೆ ಪಾಕಿಸ್ತಾನ ಅಮೆರಿಕದ ಆರ್ಥಿಕ ನೆರವಿನ ಸಹಾಯದ ಕಾರಣಕ್ಕಾಗಿ ಇಂಥದ್ದೊಂದು ಮೇಲ್ನೋಟಕ್ಕೆ ಒಪ್ಪಂದದ ಭಾಗವಾಗಿ ಮಾತನಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರೊಂದು ಎಕ್ಸಾಂಪಲ್ಗಳನ್ನು ಕೂಡ ಕೊಟ್ಟರು. ಏನಂತ? ಕೊರಿಯಾ ಯುದ್ಧದ ಕದನ ವಿರಾಮ 1953ರಲ್ಲಿ ಆಯಿತು, ಭಾರತ ನಿರ್ಣಾಯಕ ಪಾತ್ರ ವಹಿಸಿತು. 1956ರಲ್ಲಿ ಸೋಯೆಜ್ ಕಾಲುವೆಯ ಬಿಕ್ಕಟ್ಟಾಯ್ತಲ್ಲ, ಅವತ್ತು ಕೂಡ ಭಾರತ ನಿರ್ಣಾಯಕ ಪಾತ್ರವನ್ನು ವಹಿಸಿತ್ತು. 1980ರಿಂದ 1988ರ ತನಕ ಇದೇ ಇರಾನ್ ಮತ್ತು ಇರಾಕ್ನ ನಡುವೆ 8 ವರ್ಷಗಳ ಕಾಲ ಯುದ್ಧ ಆಯಿತು. ಈ ಯುದ್ಧದ ಬಗ್ಗೆ ವಿಶ್ವಸಂಸ್ಥೆಯಲ್ಲಿಯೂ ಕೂಡ ಅತ್ಯುತ್ತಮವಾಗಿ ನಿರ್ಣಯವನ್ನು ತೆಗೆದುಕೊಂಡು ಭಾರತ ಮಧ್ಯಸ್ಥಿಕೆನಾಗಿ ಕೆಲಸವನ್ನು ಮಾಡಿತ್ತು. ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವ ಭಾರತದಲ್ಲಿದೆ. ನರೇಂದ್ರ ಮೋದಿ ನಾಯಕತ್ವ, ಅವರು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾರೆ, ಇರಾನ್ನ ಜೊತೆಗೆ ಅತ್ಯುತ್ತಮವಾದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಇದು ಯುದ್ಧ ಕಾಲವಲ್ಲ ಅನ್ನೋದು ಭಾರತದ ಒಂದು ಒಟ್ಟಾರೆ ಸ್ಟ್ಯಾಂಡ್ ಆಗಿದೆ. ಇಂತಹ ಸಮಯದಲ್ಲಿ ನೀವು ದೀರ್ಘಕಾಲವಾಗಿ ಶಾಂತಿಯನ್ನು ಬಯಸಬೇಕು ಅಂತ ಹೇಳಿದ್ರೆ ನೀವು ಭಾರತದ ಜೊತೆಗೆ ಒಂದು ಅತ್ಯುತ್ತಮವಾದಂತಹ ಮಾತುಕತೆಯನ್ನು ನಡೆಸಬೇಕು. ನೀವು ಓನ್ಲಿ ಪಾಕಿಸ್ತಾನದ ಜೊತೆಗೆ ಮಾತುಕತೆಯನ್ನು ನಡೆಸೋದು ತಾತ್ಕಾಲಿಕ ಮಾತ್ರ. ತಾತ್ಕಾಲಿಕವಾಗಿ ಮಾತುಕತೆ ಆಗುತ್ತೆ ಹೊರತು ದೀರ್ಘಕಾಲದ ಶಾಂತಿ ಸಿಗಲ್ಲ ಅಂತ ಭಾರತದ ಸಾಮರ್ಥ್ಯದ ಬಗ್ಗೆ ಯಾರು ಮಾತನಾಡಿರೋದು? ರಷ್ಯಾದ ವಿದೇಶಾಂಗ ಸಚಿವ ಸರ್ಗೇ ಲಾವ್ರೋವ್ ಕೊಟ್ಟಂತಹ ಸಲಹೆಗಳಿವು. ಯಾರಿಗೆ? ಡೊನಾಲ್ಡ್ ಟ್ರಂಪ್ ಅವರಿಗೆ ಕೊಟ್ಟಿರೋದು. ಅದರ ಜೊತೆಗೆ ಅವರು ಹೇಳ್ತಾರೆ ಪಾಕಿಸ್ತಾನ ನಂಬಿಕೆಗೆ ಯೋಗ್ಯವಲ್ಲದ ದೇಶ, ನಂಬಿಕೆಗೆ ಅನರ್ಹವಾದಂತಹ ದೇಶ ಅಂತ. ಪಾಕಿಸ್ತಾನವನ್ನ ಗುಂಡಿನ ದಾಳಿಗೆ ಮಾತ್ರ ಬಳಸಬಹುದು. ಆ ಕ್ಷಣಕ್ಕೆ ಆ ಪೀಕ್ ಲೆವೆಲ್ ಅಲ್ಲಿ ಮಾತ್ರ ನಾವು ಅವಕಾಶವಾಗಿ ಬಳಸ್ಕೊಳ್ಬಹುದು, ದೀರ್ಘಕಾಲಕ್ಕದ ಅಲ್ಲ. ಯುದ್ಧ ಶಾಂತಿಗಾಗಿ ಪಾಕಿಸ್ತಾನ ನಂಬುವ ದೇಶ ಅಲ್ಲ. ನೂರ್ ಖಾನ್ ವಾಯುನೆಲೆಯಲ್ಲಿ ಇರಾನ್ ಜಟ್ಗಳಿಗೆ ಜಾಗ ಕೊಟ್ಟಿತ್ತು. ಪಾಕ್ ಪಾತ್ರದ ಬಗ್ಗೆ ಅಮೆರಿಕಾದಲ್ಲೂ ಕೂಡ ಪ್ರಶ್ನೆಗಳಿದ್ದಿದೆ. ನಾವು 2-3 ದಿನಗಳ ಹಿಂದೆ ಇದೇ DNL ನೋಡಿದ್ವಿ. ರಾಯಲ್ ಫಿಂಡಿಯಲ್ಲಿರುವಂತಹ ನೂರ್ ಖಾನ್ ನೆಲೆಯಲ್ಲಿ ಇರಾನ್ನ ಅನೇಕ ಯುದ್ಧ ವಿಮಾನಗಳಿಗೆ ಪಾರ್ಕಿಂಗ್ ಜಾಗವನ್ನು ಕೊಟ್ಟಿದೆ ಪಾಕಿಸ್ತಾನ. ಆ ಮುಖಾಂತರ ತನ್ನ ದ್ವಂದ್ವ ನೀತಿಯನ್ನ ಜಗತ್ತಿನ ಎದುರುಗಡೆ ಅದು ಪ್ರದರ್ಶನ ಮಾಡುವಂತಹ ಪ್ರಯತ್ನ. ಸ್ವತಃ ಪಾಕಿಸ್ತಾನದ ಅನೇಕ ರಿಪಬ್ಲಿಕನ್ ಪಾರ್ಟಿಯ ಸದಸ್ಯರುಗಳು ಕೂಡ ಪಾಕಿಸ್ತಾನಕ್ಕೆ ಕೊಡ್ತಾ ಇರುವಂತಹ ನೆರವಿನ ಬಗ್ಗೆ, ಪಾಕಿಸ್ತಾನದ ಜೊತೆಗೆ ಅಮೆರಿಕ ಹೊಂದಿರುವಂತಹ ಸಂಬಂಧ, ಸ್ನೇಹದ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕಾದಂತಹ ಅಗತ್ಯತೆ ಇದೆ ಅಂತ ಸ್ವತಃ ಅಮೆರಿಕನ್ನರವರು ಹೇಳ್ತಾ ಇರೋದು. ಇದೀಗ ಇವರು ಹೇಳ್ತಾ ಇದ್ದಾರೆ ಪಾಕಿಸ್ತಾನ ಕೇವಲ ಗುಂಡಿನ ದಾಳಿ ಅಥವಾ ತುರ್ತು ಪರಿಸ್ಥಿತಿಯ ದಾಳವಾಗಿ ಮಾತ್ರ ಬಳಸಬಹುದು. ಏನೋ ಎಮರ್ಜೆನ್ಸಿ ಇದೆ, ಆ ಎಮರ್ಜೆನ್ಸಿಯ ಕಾರಣಕ್ಕಾಗಿ ಪಾಕಿಸ್ತಾನದ ಹೆಗಲ ಮೇಲೆ ಬಂದೂಕನ್ನ ಇಟ್ಟು ಹೊಡಿಬಹುದೇ ಹೊರತು ಆದರೆ ದೀರ್ಘಕಾಲಕ್ಕೆ ಅಂಥದ್ದೊಂದು ಅವಶ್ಯಕತೆ ಇಲ್ಲ. ಅದು ಪಾಕಿಸ್ತಾನ ನಂಬೋದಕ್ಕೆ ಅನರ್ಹ ಅಂತ ಅವರು ಹೇಳ್ತಾ ಇರೋದು. ಅವರು ಹೇಳ್ತಾ ಇರೋದು ಪಾಕಿಸ್ತಾನಕ್ಕೆ 2 ಕಾರಣವನ್ನು ಮೆನ್ಷನ್ ಮಾಡ್ತಾರೆ. ಪಾಕಿಸ್ತಾನ ತನ್ನ ಸ್ವಹಿತಾಸಕ್ತಿಗಾಗಿ, ಗಡಿ ರಕ್ಷಣೆಗಾಗಿ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇರಾನ್ನ ಯುದ್ಧ ನಿಲ್ಲಬೇಕು, ಅಮೆರಿಕದ ಯುದ್ಧ ನಿಲ್ಲಬೇಕು ಅಂತಲ್ಲ, ತನ್ನ ಗಡಿ ರಕ್ಷಣೆಯ ಅವಶ್ಯಕತೆ ಇದೆ. ಒಂದು. ಎರಡನೇದ್ದು, ಪಾಕಿಸ್ತಾನದಲ್ಲಿ ಆರ್ಥಿಕತೆ ಜರ್ಜರಿತವಾಗಿ ಹೋಗ್ಬಿಟ್ಟಿದೆ. ನೋಡಿ, ನಾನು ಪಾಕಿಸ್ತಾನ ಮತ್ತು ಇರಾನ್ನ ನಡುವೆ ಸ್ನೇಹ ಸಂಬಂಧವನ್ನು ಬೆಳೆಸಿದೆ, ಮಧ್ಯಸ್ಥಿಕೆದಾರನಾಗಿ ಕೆಲಸ ಮಾಡಿದೆ ಅಂತ ಹೇಳಿ ನಾಳೆ IMFನ ಮುಂದೆ ಹೋಗಿ ಸಾಲವನ್ನು ಪಡೆದುಕೊಳ್ಳುವುದಕ್ಕೆ ಅವರಿಗೆ ಸಹಾಯ ಆಗುತ್ತೆ. ಈ ಕಾರಣಕ್ಕಾಗಿ ಇಂಥ ಪಾತ್ರವನ್ನ ಪಾಕಿಸ್ತಾನ ವಹಿಸ್ತಾ ಇದೆ. ಹೀಗಾಗಿ ಅದನ್ನು ನಂಬೋದು ಬೇಡ ಅನ್ನೋದು ಒಟ್ಟಾರೆ ಲೆಕ್ಕಾಚಾರಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರೋದು. ಇದರ ಜೊತೆಗೆ ಭಾರತದ ಪರವಾಗಿ ರಷ್ಯಾ ಬ್ಯಾಟಿಂಗ್ ಮಾಡಿದೆ. ಭಾರತ ಮತ್ತು ರಷ್ಯಾ ಒಂದು ಅತ್ಯುತ್ತಮವಾದ ಮಿಲಿಟರಿ ಸಂಬಂಧಗಳಾಗಿರ್ಬೋದು, ರಕ್ಷಣಾತ್ಮಕ ಸಂಬಂಧಗಳಾಗಿರ್ಬೋದು, ರಾಜತಾಂತ್ರಿಕ ಸಂಬಂಧಗಳನ್ನು ಹೊಂದಿದಂತಹ ದೇಶಗಳು. ಅಮೆರಿಕ
ನೀವು ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತೀರಿ, ಹೀಗಾಗಿ ಸುಂಕವನ್ನು ಹೇರ್ತೀವಿ ಅಂತ ಹೇಳಿದಾಗಲೂ ಕೂಡ ನಾವು ರಷ್ಯಾದಿಂದ ತೈಲವನ್ನು ಪೂರ್ತಿ ಪ್ರಮಾಣದಲ್ಲಿ ಹೋಗಿದ್ರು ಕೂಡ ಸ್ವಲ್ಪ ಪ್ರಮಾಣದಲ್ಲೂ ಕೂಡ ತೆಗೆದುಕೊಳ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸುವಲ್ಲಿ ಪ್ರಬುದ್ಧತೆ ತೋರಿದೆ. ಬ್ರಿಕ್ಸ್ ಅಧ್ಯಕ್ಷತೆ ವಹಿಸಿಕೊಂಡಿದ್ದು ಜಾಗತಿಕ ಮಟ್ಟದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತ ಶಕ್ತಿ ಇದೆ. ರಷ್ಯಾ ಉಕ್ರೇನ್ ಯುದ್ಧ, ಇಸ್ರೇಲ್ ಪ್ಯಾಲೆಸ್ತೈನ್ ಸಂಘರ್ಷದವರೆಗೂ ಕೂಡ ಭಾರತ ಶಾಂತಿಯನ್ನು ಬಯಸಿದೆ ಅಂತ ಯಾರು ಹೇಳಿರೋದು? ರಷ್ಯಾ ಹೇಳಿರುವಂತ ವಿಚಾರ. ನೀವು ನೋಡ್ರಿ, ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆಯ್ತಲ್ಲ, ಸ್ವತಃ ಉಕ್ರೇನಿಗೂ ಮತ್ತು ರಷ್ಯಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟು ಬಂದರು. ಭೇಟಿ ಕೊಟ್ಟು 2022ರ ಸಮರ್ಕಂಡ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪುಟಿನ್ ಅವರಿಗೆ ಹೇಳಿದರು, ಇದು ಯುದ್ಧ ಕಾಲವಲ್ಲ, ಮಾತಿನ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತಹ ಸಂದೇಶವನ್ನು ಎಲ್ಲಿ ಕೊಟ್ಟಿದ್ರು? ಸಮರ್ಕಂಡ್ ಶೃಂಗಸಭೆಯಲ್ಲಿ ಅವರು ಕೊಡೋ ಪ್ರಯತ್ನವನ್ನು ಮಾಡಿದೆ. ಇವತ್ತು ಒನ್ಸ್ ಅಗೇನ್ ಅದರ ಬಗ್ಗೆ ಉಲ್ಲೇಖ ಆಗ್ತಾ ಇದೆ. ಅದರ ಜೊತೆಗೆ ಉಕ್ರೇನ್ ರಷ್ಯಾದ ಏಟುಗಳನ್ನು ತಿಂದು ಜರ್ಜರಿತವಾದಾಗ ನಮಗೆ ವೈದ್ಯಕೀಯ ಸೌಲಭ್ಯಗಳನ್ನು ಅವ್ರಿಗೆ ಕೊಟ್ಟಿದ್ವಿ. ಅದಾದ ನಂತರ ಅವರಿಗೆ ಆಹಾರವನ್ನು ಕಳಿಸೋ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಎರಡನೇದ್ದು ಉಲ್ಲೇಖ ಆಗ್ತಾ ಇರೋದು ಇದೇ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಯುದ್ಧ ಆದಂತಹ ಸಮಯದಲ್ಲಿ ಪ್ಯಾಲೆಸ್ತೈನ್ಗೆ ಕೂಡ ನಾವು ಸಹಾಯವನ್ನು ಮಾಡಿದ್ದೀವಿ. ಅದರ ಜೊತೆಗೆ ಮಾತುಕತೆಯ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದರ ಜೊತೆಗೆ ಯಾವಾಗ ಹಮಾಸ್ ಉಗ್ರರು ಇಸ್ರೇಲ್ನ ಮೇಲೆ ಏಕಾಏಕಿಯಾಗಿ ಒಂದು ಪಾರ್ಟಿಯನ್ನು ನಡೀತಾ ಇತ್ತು, ಅದರ ಮೇಲೆ ದಾಳಿ ಮಾಡಿದ್ರು, ಅದನ್ನು ಭಾರತ ಜಾಗತಿಕವಾಗಿ ಖಂಡನೆ ಮಾಡಿತ್ತು. ಅದು ಗಡಿಯಾಚೆಗಿನ ಭಯೋತ್ಪಾದನೆ ಆಗಿರ್ಬೋದು, ದೇಶದೊಳಗೆ ನಡೆಯುವಂತಹ ಭಯೋತ್ಪಾದನೆ ಆಗಿರ್ಬೋದು, ಎರಡಕ್ಕೂ ಕೂಡ ನಮ್ಮದು ವಿರೋಧ ಇದೆ ಎನ್ನುವಂತಹ ಒಂದು ಸಂದೇಶವನ್ನ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ನಡುವೆ ನಡೆದಂತಹ ಯುದ್ಧದ ಸಮಯದಲ್ಲಿ ಭಾರತ ಕೊಡುವ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಇದರ ಮುಂದುವರೆದ ಭಾಗವಾಗಿ ಇದನ್ನ ಇಟ್ಟುಕೊಂಡು ಇವತ್ತು ರಷ್ಯಾ ಭಾರತವನ್ನು ಹೊಗಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಅವತ್ತು ಅವರು ತೆಗೆದುಕೊಂಡಿರುವಂತಹ ಸ್ಟ್ಯಾಂಡ್ಗಳು, ರಾಜತಾಂತ್ರಿಕತೆಯ ಬಗ್ಗೆ ರಷ್ಯಾದವರು ಹೇಳಿರೋದು. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ, ಭಾರತದ ಬಗ್ಗೆ ಇರಾನ್ ಅಚ್ಚರಿಯ ಹೇಳಿಕೆ ಕೊಟ್ಟಿದೆ. ಏನಂತ ಹೇಳಿದ್ದಾರೆ ಅವರು? ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಮರುಸ್ಥಾಪಿಸುವಲ್ಲಿ ಭಾರತ ನಿರ್ಣಾಯಕ ಅಂತ ಅವರು ಹೇಳ್ತಾ ಇರೋದು. ಇರಾನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಕೇವಲ ಮಿಲಿಟರಿ ಪರಿಹಾರವಲ್ಲ, ಅಂದ್ರೆ ಯುದ್ಧ ಮಾಡೋದು, ನಮ್ಮ ಮೇಲೆ ಅವರು ಅಟ್ಯಾಕ್ ಮಾಡೋದು, ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡೋದು ಮಾತ್ರ ಪರಿಹಾರ ಅಲ್ಲ. ಇದಕ್ಕೆ ಪರಿಹಾರ ಅಂತ ಇದ್ರೆ ಅದು ಮಾತುಕತೆಯ ಮೂಲಕ ಸಮಸ್ಯೆನ ಪರಿಹಾರವನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ಆಪ್ಷನ್ಗಳು ಕೂಡ ಇಲ್ಲ ಅಂತ. ನೀವು ನೋಡಿ, ರಷ್ಯಾದ ವಿದೇಶಾಂಗ ಸಚಿವರು ಹೇಳಿಕೆಯನ್ನು ಗಮನಿಸಿದ್ರಿ. ಅಬ್ಬಾಸ್ ಅರಾಗ್ಜಿ, ಇರಾನ್ನ ವಿದೇಶಾಂಗ ಸಚಿವರು, ಇವರು ಕೂಡ ಭಾರತದ ಮಧ್ಯಸ್ಥಿಕೆ ಬಗ್ಗೆ ಮಾತನಾಡಿದ್ರು. ಸೆರ್ಗಿಯೋ ಗೋರ್, ಭಾರತಕ್ಕೆ ಅಮೆರಿಕಾದ ರಾಯಭಾರಿ, ಇವರು ಕೂಡ ಹೇಳಿದ್ರು ಭಾರತ ಮಧ್ಯಸ್ಥಿಕೆ ವಹಿಸಬೇಕು ಅಂತ. ಮೊಹಮ್ಮದ್ ಪತಾಲಿ, ಭಾರತಕ್ಕೆ ಇರಾನ್ನ ರಾಯಭಾರಿ, ಇವರು ಕೂಡ ಭಾರತದ ಮಧ್ಯಸ್ಥಿಕೆ ಬಗ್ಗೆ ಹೇಳಿದ್ರು. ಅಲೆಕ್ಸಾಂಡರ್ ಸ್ಟಬ್, ಫಿನ್ಲ್ಯಾಂಡ್ ಅಧ್ಯಕ್ಷರು, ಇವರು ಕೂಡ ಭಾರತ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿದ್ರು. ಹಸೇನ್ ಮಿರ್ಜಾ, ಭಾರತಕ್ಕೆ ಯುಎಇ ಎಕ್ಸ್ ರಾಯಭಾರಿ, ಇವರು ಕೂಡ ಭಾರತದ ಮಧ್ಯಸ್ಥಿಕೆ ಬಗ್ಗೆ ಹೇಳಿದ್ರು. ಕರ್ನಲ್ ಕಾಗ್ಲಾಸ್ ಮ್ಯಾಕ್ಗ್ರೆಗರ್, ಯುಎಸ್ಎ ಮಿಲಿಟರಿ ಎಕ್ಸ್ ಅಧಿಕಾರಿ, ಇವರು ಕೂಡ ಭಾರತದ ಮಧ್ಯಸ್ಥಿಕೆ ಬಗ್ಗೆ ಮಾತನಾಡಿದ್ರು. ಇದೀಗ ಸ್ವತಃ ಇರಾನ್ ಹೇಳ್ತಾ ಇದೆ ಏನಂತ, ಭಾರತ ಏನ್ ಕ್ರಮವನ್ನು ತೆಗೆದುಕೊಳ್ಳುತ್ತೆ, ರಚನಾತ್ಮಕ ಮತ್ತು ಸಕಾರಾತ್ಮಕ ಕ್ರಮಗಳೇನಿರುತ್ತೆ ಅದೆಲ್ಲವನ್ನು ಕೂಡ ನಾವು ಒಪ್ಪಿಕೊಳ್ತೀವಿ. ಪ್ರಸ್ತುತ ಬಿಕ್ಕಟ್ಟುಗಳಿಗೆ ಡೊನಾಲ್ಡ್ ಟ್ರಂಪ್ ಅವರು ಮಾತಿನ ಮುಖಾಂತರ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಆ ಮಾತಿಗೆ ಭಾರತ ಒಂದು ವೇದಿಕೆ ಆಗೋದಿದ್ರೆ ನಾವು ಅದನ್ನು ಒಪ್ಕೊಳ್ತೀವಿ, ಅದಕ್ಕೆ ಯಾವುದೇ ತಕರಾರು ನಮ್ದಿಲ್ಲ ಅನ್ನುವಂಥ ಹೇಳಿಕೆಯನ್ನ ಯಾರು ಕೊಟ್ಟಿರೋದು? ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಕೊಟ್ಟಿರುವಂತಹ ಹೇಳಿಕೆ ಇದು. ಇದೊಂದು ಅಚ್ಚರಿಯ ಬೆಳವಣಿಗೆ. ಅವರು ತೈಲವನ್ನು ಕೊಡುವಂಥ ಸಮಯದಲ್ಲೂ ಕೂಡ ಹೇಳಿದ್ರು, ಭಾರತ ನಮ್ದೊಂದು ಮಿತ್ರ ರಾಷ್ಟ್ರ, ಅವ್ರಿಗೆ ಯಾವುದೇ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು. ಒನ್ಸ್ ಅಗೇನ್ ಅದರ ಪುನರ್ ಉಚ್ಚಾರ ಮಾಡೋ ಪ್ರಯತ್ನವನ್ನು ಇರಾನ್ ಮಾಡಿದೆ. ಮತ್ತೊಂದು ಕಡೆ ಅವರು ಹೇಳ್ತಾ ಇದ್ದಾರೆ, ಹಾರ್ಮುಜ್ ಮುಕ್ತ ಮಾಡೋದಕ್ಕೆ ನಾವು ಸಿದ್ಧರಿದ್ದೀವಿ. ಸಮಸ್ಯೆ ಬಂದಿರೋದು ಇಲ್ಲೇ, ಯುದ್ಧ ಆಗ್ತಾ ಇರೋದು ಕೂಡ ಇಲ್ಲೇ. ಹಾರ್ಮುಜ್ನ ಮೇಲೆ ನಿಯಂತ್ರಣ ಹೊಂದಬೇಕು ಅಂತ ಇದೆ ಡೊನಾಲ್ಡ್ ಟ್ರಂಪ್. ನೌಕಾ ದಿಗ್ಬಂಧನ ಹೇರೋದಾಯಿತು, ದಾಳಿಗಳನ್ನು ಮಾಡೋದಾಯಿತು, ಅನೇಕ ಹಡಗುಗಳನ್ನು ವಶಪಡಿಸಿಕೊಳ್ಳುವ ಪ್ರಯತ್ನ ಆಯಿತು. ಅದಾದ ನಂತರ ವಾಣಿಜ್ಯ ಹಡಗುಗಳ ಸರಾಗವಾಗಿ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಪ್ರಯತ್ನವನ್ನು ಮಾಡಿದ್ರು. ಇದೀಗ ಅಬ್ಬಾಸ್ ಅರಾಗ್ಜಿ ಹೇಳ್ತಾ ಇದ್ದಾರೆ, ಅಮೆರಿಕಾದಿಂದ ಹಾರ್ಮುಜ್ ಜಲಸಂಧಿ ಸಮಸ್ಯೆ ಜಟಿಲ ಆಗ್ಬಿಟ್ಟಿದೆ. ನಾನು ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ದೀನಿ, ಇಷ್ಟು ದಿನಗಳ ಕಾಲ ಇಲ್ಲಿ ಯಾರೂ ಕೂಡ ತಮ್ಮ ಆಧಿಪತ್ಯವನ್ನು ಸಾಧಿಸೋದಕ್ಕೆ ಬರ್ತಾ ಇರಲಿಲ್ಲ. ನಾವು ಮತ್ತು ಒಮಾನ್ನವರು ಮಾತ್ರ ಇದರ ಮೇಲೆ ನಿಯಂತ್ರಣವನ್ನು ಹೊಂದಿದ್ವಿ. ಇವತ್ತು ಎಷ್ಟೋ ಕಿಲೋಮೀಟರ್, 2-3 ಸಾವಿರ ಕಿಲೋಮೀಟರ್ ದೂರ ಇರುವಂಥ ಅಮೆರಿಕ ಬಂದು ನಮ್ಮ ಈ ಜಲಸಂಧಿಯ ಮೇಲೆ ನಿಯಂತ್ರಣ ಹೇರೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅವ್ರಿಗೆ ಯಾವ ಅಧಿಕಾರವೂ ಕೂಡ ಇಲ್ಲ ಅಂತ. ಹೀಗಾಗಿ ಅದಕ್ಕೊಂದು ಏಜೆನ್ಸಿಯನ್ನು ಕೂಡ ಅವರು ಶುರು ಮಾಡಿದ್ದನ್ನು ನಾವು ನೋಡಿದ್ದೀವಿ. ಎಲ್ಲ ಹಡಗುಗಳ ಸಂಚಾರಕ್ಕೆ ಮುಕ್ತಗೊಳಿಸೋದಕ್ಕೆ ಇರಾನ್ ಸಿದ್ಧ ಇದೆ ಅಂತ ಹೇಳಿದ್ದಾರೆ. ಇರಾನ್ ಅಣ್ವಸ್ತ್ರ ಹೊಂದಲು ಬಯಸ್ತಾ ಇಲ್ಲ ಅಂತ ಅಬ್ಬಾಸ್ ಅರಾಗ್ಜಿ ಹೇಳ್ತಾ ಇರೋದು. ಬಟ್ ಅಮೆರಿಕ ಹೇಳ್ತಾ ಇರುವಂತೇನು, ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ. 60% ಆಗಿದೆ, 30% ಬಾಕಿ ಇದೆ. ಆ 30% ಯುರೇನಿಯಂ ಅನ್ನು ಹೊಂದಿ 90% ಮಾಡಿಕೊಂಡು ಅವರು ಪರಮಾಣನ್ನು ಹೊಂತಾರೆ. ಈ ಪರಮಾಣನ್ನು ಹೊಂದಿದ್ರೆ ಇಸ್ರೇಲ್ನ ಅಸ್ತಿತ್ವಕ್ಕೆ ಕಂಟಕ,
ನಾಳೆ ಸೌದಿ ಅರೇಬಿಯಾ ಅಮೆರಿಕಾದ ವಿರುದ್ಧ ನಿಂತ್ಕೊಂಡು ನಾವು ಕೂಡ ತಯಾರು ಮಾಡ್ತೀವಿ ಅಂತ ಹೇಳಿದಾಗ ಒಟ್ಟಾರೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕಾದ ಸ್ನೇಹತ್ವ ರಾಷ್ಟ್ರಗಳಂತ ಏನು ಕರೆಸಿಕೊಳ್ತಾ ಇದೆ, ಅದು ಸೌದಿ ಅರೇಬಿಯಾ, ಕತಾರ್, UAE, ಬಹರೇನ್, ಇವತ್ತಿನ ಇರಾನ್, ಇರಾಕ್, ಇವರೆಲ್ಲರೂ ಕೂಡ ನಾಳೆ ಒಂದು ವೇಳೆ ಪರಮಾಣನ್ನು ಹೊಂದಿಬಿಟ್ರೆ ನನ್ನ ಅಸ್ತಿತ್ವದ ಏನು ಅನ್ನುವಂತಹ ಪ್ರಶ್ನೆ ಅಮೆರಿಕಕ್ಕೂ ಕೂಡ ಇದೆ. ಇದೇ ಕಾರಣಕ್ಕಾಗಿ ಅವರು ವಿರೋಧ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಆದರೆ ಅವರು ಹೇಳ್ತಾ ಇದ್ದಾರೆ ಇಲ್ಲ ಅಂತ. ಅದರ ಜೊತೆಗೆ ಜೈಶಂಕರ್ ಅವರ ಜೊತೆಗೇನೋ ನಾವು ಈ ಕಚ್ಚಾ ತೈಲ ಪೂರೈಕೆ ಬಗ್ಗೆ ಎಲ್ಲ ಮಾತುಕತೆ ನಡೆಸಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ, ಭಾರತ, ರಷ್ಯಾ, ಚೀನಾ ಒಂದಾದರೆ ಒಪೆಕ್ ಟುಸ್ ಆಗ್ಬಿಡುತ್ತೆ. ಹೆಂಗೆ ಒಪೆಕ್ ಟುಸ್ ಆಗುತ್ತೆ? ನೀವು ಈ ತಿಂಗಳ ಅಂದರೆ ಕಳೆದ ತಿಂಗಳ ಕೊನೆಗೆ ಒಂದು ಸುದ್ದಿ ನೋಡಿದ್ದೇವೆ. ಒಪೆಕ್ನಿಂದ UAE ಹೊರಗಡೆ ಬಂತು. ಏನಾಗಿತ್ತು ಅನ್ನೋದನ್ನು ನೆಕ್ಸ್ಟ್ ಸ್ಟೋರಿಯಲ್ಲಿ ಬರ್ತೀನಿ ನಾನು. ಇದೀಗ ಈ ಒಪೆಕ್ಕನ್ನು ಶಮನ ಮಾಡಬೇಕು ಅಂತ, ಒಪೆಕ್ ಅಂತ ಹೇಳಿದ್ರೆ ಒಟ್ಟಾರೆ ತೈಲ ನಿಯಂತ್ರಣ ಮಾಡುವಂಥ, ಈ ತೈಲ ರಫ್ತು ಮಾಡುವಂಥ ಒಟ್ಟಾರೆ ದೇಶಗಳಿವು. ಭಾರತ, ರಷ್ಯಾ, ಚೀನಾ ಒಂದಾದರೆ ಒಂದು ಒಪೆಕ್ ಟುಸ್ ಆಗುತ್ತೆ ಅಂತ. ಎರಡು ವಿಚಾರಗಳು. ಭಾರತ ಮತ್ತು ಚೀನಾ ಅತಿ ಹೆಚ್ಚು ತೈಲವನ್ನು ಆಮದು ಮಾಡಿಕೊಳ್ಳುವಂಥ ದೇಶ, ಗಮನಿಸಬೇಕಾದ ಸಂಗತಿ. ಅತಿ ಹೆಚ್ಚು ತೈಲವನ್ನು ಆಮದು ಮಾಡಿಕೊಳ್ಳುವಂಥ ದೇಶ. ರಷ್ಯಾ ಅತಿ ಹೆಚ್ಚು ತೈಲವನ್ನು ಉತ್ಪಾದನೆ ಮಾಡಿ ಆ ತೈಲವನ್ನು ರಫ್ತು ಮಾಡುವಂತಹ ದೇಶ. ಹೀಗಾಗಿ ರಫ್ತು ಮತ್ತು ಗ್ರಾಹಕ ರಾಷ್ಟ್ರಗಳು ಒಂದಾಗಿ ಒಪೆಕ್ಕನ್ನು ಮಣಿಸಬಹುದು ಎನ್ನುವಂತಹ ಲೆಕ್ಕಾಚಾರಗಳಿದೆ. ಇದರ ಭಾಗವಾಗಿ ಒಪೆಕ್ಗೆ ಒಂದು ದೊಡ್ಡ ಪೆಟ್ಟು ಕೊಡೋದಕ್ಕೆ ಈ ದೇಶಗಳು ತಯಾರಿಯನ್ನು ನಡೆಸಿವೆ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಬರ್ತಾ ಇರೋದು. ಅಂದರೆ ಈ ಒಪೆಕ್ನ ನೀವು ಹೆಚ್ಚಾಗಿ ರಷ್ಯಾದಿಂದ ಖರೀದಿ ಮಾಡಿಕೊಂಡು ಆಯಾ ದೇಶಗಳ ಈ ಬ್ರಿಕ್ಸ್ ಶೃಂಗಸಭೆ ಅಥವಾ ಬ್ರಿಕ್ಸ್ನ ಒಟ್ಟಾರೆ ಕಲ್ಪನೆ ಏನು ಅಂತ ಹೇಳಿದ್ರೆ, ಆಯಾ ದೇಶಗಳು ಆಯಾ ದೇಶಗಳ ಕರೆನ್ಸಿಯಲ್ಲೇ ವ್ಯವಹಾರಗಳನ್ನು ಮಾಡಬೇಕು ಅನ್ನೋದು ಇದರ ಒಂದು ಮೂಲ ತಂತ್ರ. ಅಂದರೆ ಬ್ರಿಕ್ಸ್ಗಾಗಿನೇ ಒಂದು ಸಪ್ರೇಟ್ ಕರೆನ್ಸಿ ಬೇಕು ಅನ್ನೋದು ಒಂದು ಇದೆ, ಒಂದು ಬೇಡಿಕೆ ಇದೆ. ಆದರೆ ಭಾರತ ಆ ಬೇಡಿಕೆಯನ್ನು ವಿರೋಧಿಸಿ, ಅದು ಬ್ರೆಜಿಲ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು, ಯಾವ್ಯಾವ ದೇಶಗಳು ಇದರಲ್ಲಿದೆ, ಬ್ರಿಕ್ಸ್ನಲ್ಲಿದೆ, ಅವರೆಲ್ಲರೂ ಕೂಡ ಅವರವರ ಕರೆನ್ಸಿಯಲ್ಲಿ, ಇದೀಗ ಭಾರತ ರೂಪಾಯಿಯಲ್ಲಿ, ಚೀನಾ ಅವರ ಕರೆನ್ಸಿಯಲ್ಲಿ ವ್ಯವಹಾರಗಳನ್ನು ಮಾಡೋದು. ಇದು ಒಪೆಕ್ಕಿಗೂ ಕೂಡ ಹೊಡೆತವನ್ನು ಕೊಡುತ್ತೆ. ಒನ್ಸ್ ಅಗೇನ್ ಅಮೆರಿಕಕ್ಕೂ ಕೂಡ ಇದರ ಪರಿಣಾಮವನ್ನು ಬೀರುತ್ತೆ. ಡಾಲರ್ ಬಳಕೆ ಕಡಿಮೆ ಆಗುತ್ತೆ. ಹೀಗಾಗಿ ಒಪೆಕ್ ಸೈಡ್ ಲೈನ್ ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಇದು ಮೊದಲ ಸುದ್ದಿ ಆಯಿತು. ಇನ್ನು ಎರಡನೇ ಸುದ್ದಿ, ನಾನು ಅವಾಗಲೇ ಹೇಳ್ತಾ ಇದ್ದೆ, UAEಗೆ ಸಂಬಂಧಪಟ್ಟಂಥ ಸುದ್ದಿ. ಏನಿದು UAEಗೆ ಸಂಬಂಧಪಟ್ಟಂಥ ಸುದ್ದಿ ಅಂತ ನೋಡ್ತಾ ಹೋಗೋದಾದರೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಂದು ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳುವುದಕ್ಕೆ ಮುಂದಾಗ್ತಾ ಇದೆ. ನಾನು ಅವಾಗಲೇ ಹೇಳ್ತಾ ಇದ್ದ ಹಾಗೆ ಒಪೆಕ್ನಿಂದ UAE ಮೇ 1ನೇ ತಾರೀಕಿನಿಂದ ಹೊರಗಡೆ ಬಂದಿದೆ. ಸೌದಿ ಅರೇಬಿಯಾ ಮತ್ತು UAEಯ ನಡುವೆ ಕಿತ್ತಾಟಗಳಿತ್ತು. UAEಯ ತೈಲ ಉತ್ಪಾದನೆಗೆ ಬ್ರೇಕ್ ಹಾಕುವ ಪ್ರಯತ್ನವನ್ನು ಸೌದಿ ಅರೇಬಿಯಾ ಮಾಡ್ತಾ ಇತ್ತು. ನಮಗೆ 50 ಲಕ್ಷ ಬ್ಯಾರಲ್ ಕಚ್ಚಾ ತೈಲ ಉತ್ಪಾದನೆಗೆ ಅವಕಾಶ ಇದ್ದರೆ ಕೇವಲ 32 ಲಕ್ಷ ಕಚ್ಚಾ ತೈಲ ಉತ್ಪಾದನೆಗೆ ಸೌದಿ ಅರೇಬಿಯಾ ಕೊಡ್ತಾ ಇತ್ತು. ಆ ಮುಖಾಂತರ ಸೌದಿ ಅರೇಬಿಯಾ ತೈಲ ಮಾರುಕಟ್ಟೆಯ ದರವನ್ನು ನಿರ್ಣಯ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇತ್ತು. ಇದನ್ನು ಖಂಡಿಸಿ ಇವತ್ತು UAE ಹೊರಗಡೆ ಬಂತು. ಹಾಗಾದರೆ ವಾಟ್ ನೆಕ್ಸ್ಟ್? ಹಾರ್ಮುಜ್ನಲ್ಲಿ ದಿಗ್ಬಂಧನಗಳಾಗ್ತಾ ಇದೆ. ಹಾರ್ಮುಜ್ನಲ್ಲಿ ಇರಾನ್ನ ಹಿಡಿತಾ ಇದೆ. ಅಮೆರಿಕ ಪೈಪೋಟಿಯನ್ನು ನಡೆಸ್ತಾ ಇದೆ. ಅನೇಕ ದಿನಗಳಿಂದ ಹಡಗುಗಳು ಹೋಗದೆ ಅಲ್ಲಿಯೇ ಸಂಚಾರ ಮಾಡ್ತಾ ಇರುವಂತಹ ಈ ಪರಿಸ್ಥಿತಿಯಲ್ಲಿ UAE ಒಂದು ಪರ್ಯಾಯ ಮಾರ್ಗವನ್ನು ಕಂಡುಕೊಂಡಿದೆ. ಏನದು ಪರ್ಯಾಯ ಮಾರ್ಗ ಅಂತ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋದಾದರೆ, ವೆಸ್ಟ್ ಈಸ್ಟ್ ಪೈಪ್ಲೈನ್ ಯೋಜನೆ ಅಂತ. ವೆಸ್ಟ್ ಈಸ್ಟ್ ಪೈಪ್ಲೈನ್ ಯೋಜನೆ ಏನಿದೆ? ಹಾಗಾದರೆ ತೈಲ ರಫ್ತನ್ನು ವಿಸ್ತರಣೆ ಮಾಡೋದಕ್ಕೆ ಮತ್ತು ಸುಗಮಗೊಳಿಸೋದಕ್ಕೆ UAE ಮಾಡ್ತಾ ಇರುವಂಥ ಒಂದು ಯೋಜನೆ ಇದು. ತನ್ನ ತೈಲ ರಫ್ತ ಅಂದರೆ ಬೇರೆ ದೇಶಗಳಿಗೆ ಹೋಗಬೇಕು, ಅದಕ್ಕಾಗಿ ಇವರು ಮಾಡ್ತಾ ಇರುವಂಥ ಒಂದು ಯೋಜನೆ. UAEಯ ಪ್ರಮುಖ ತೈಲ ಉತ್ಪಾದನಾ ಕೇಂದ್ರವಾದಂಥ ಅಬ್ಶಾನ್ನಿಂದ ಆರಂಭ ಆಗುತ್ತೆ. ಇದು ಒಮಾನ್ ಕೊಲ್ಲಿಯ ತೀರದಲ್ಲಿರುವ ಹುಜೈರಾ ಬಂದರವನ್ನು ಇದು ತಲುಪುತ್ತೆ. ಏನಿದು ಡೀಟೇಲ್ಸ್ ನೋಡ್ತಾ ಹೋಗೋದಾದರೆ, ಅಬುದಾಬಿಯ ಅಬ್ಶಾನ್ ತೈಲ ಕ್ಷೇತ್ರದಿಂದ ಹುಜೈರಾ ಬಂದರಿಗೆ ತೈಲ ಸಾಗಾಟ ಮಾಡುವಂಥ ಯೋಜನೆ. ನೀವು ನೋಡಿ, ಹಾರ್ಮುಜ್ ಜಲಸಂಧಿಯನ್ನು ಬೈಪಾಸ್ ಮಾಡಿ ಇವರು ಬರ್ತಾರೆ. ಹೆಂಗೆ ಬೈಪಾಸ್ ಮಾಡ್ತಾರೆ ಅನ್ನೋದನ್ನು, ಅಬುದಾಬಿಯ ಮರುಭೂಮಿಯಿಂದ ಕರಾವಳಿಯ ಪುಜೈರಾ ಬಂದರು ಅಂತ ಏನಿದೆ, ಅಲ್ಲಿಂದ ಒಂದು 300-400 ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂಥ ಒಂದು ಪ್ರದೇಶ ಇದು. ಇರಾನಿಯನ್ UAE ತನ್ನ ಕಚ್ಚಾ ತೈಲನ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಿತ್ತಲ್ಲ, ಇದೆಲ್ಲವೂ ಕೂಡ ಹಾರ್ಮುಜ್ ಜಲಸಂಧಿಯ ಮಾರ್ಗದ ಮುಖಾಂತರವೇ ಹೋಗಬೇಕಾಗಿತ್ತು. ಆದರೆ ಇವತ್ತೇನು ಮಾಡಿದ್ರು ಅವರು, ನಮಗೆ ಅದು ಬೇಡವೇ ಬೇಡ, ಅದರ ಸವಾಸವೇ ಬೇಡ ಅಂತ ಹೇಳಿ ಒಂದು ಪೈಪ್ಲೈನ್ ಮಾಡೋ ಯೋಜನೆಯನ್ನು ಯಾವಾಗಿಂದ ಶುರು ಮಾಡಿದ್ದಾರೆ? 2012ರಿಂದ ಶುರು ಮಾಡಿದ್ದಾರೆ. ಯಾವಾಗ ಒಪೆಕ್ನಿಂದ ಇದೀಗ UAE ಹೊರಗಡೆ ಬಂದಿದೆ, ಇದೀಗ ಅದನ್ನು 2027ರಲ್ಲಿ ಮುಗಿಸಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಏನು ಲಾಭ ಆಗುತ್ತೆ UAEಗೆ? ಪ್ರತಿನಿತ್ಯ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, 40 ಲಕ್ಷ ಕಚ್ಚಾ ತೈಲದ ಬ್ಯಾರಲ್ಗಳನ್ನು ಇವರು ರಫ್ತು ಮಾಡೋದು.
40 ಲಕ್ಷ ಕಚ್ಚಾ ತೈಲದ ಬ್ಯಾರೆಲ್ಗಳನ್ನು ಇವರು ರಫ್ತು ಮಾಡಬಹುದು. ಈ ಕಾರಣಕ್ಕಾಗಿ ಒಂದು ಒಪೆಕ್ನಿಂದ ಹೊರಗಡೆ ಬಂದಿರೋದು, ಮತ್ತೊಂದು ಕಡೆ ಹಾರ್ಮುಜ್ ಜಲಸಂಧಿಯಲ್ಲಿ ಉಂಟಾಗಿರುವಂತಹ ಬಿಕ್ಕಟ್ಟು, ಇರಾನ್ನ ಹಿಡಿತ, ಒಂದು ಕಡೆ ಒಪೆಕ್ನಲ್ಲಿ ಸೌದಿ ಅರೇಬಿಯಾ ಹೇಳದಂತೆ UAE ಕೇಳಬೇಕಾದಂತಹ ಪರಿಸ್ಥಿತಿ ಇತ್ತು. ಇವತ್ತು ಅವರಿಗೆ ಸ್ವತಂತ್ರ ಸಿಕ್ಕಿದೆ. ಈ ಕಾರಣಕ್ಕಾಗಿ ಅದರಿಂದ ಹೊರಗಡೆ ಬಂದು ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು 2027ಕ್ಕೆ ಮುಕ್ತಾಯ ಆಗುತ್ತೆ ಅಂತ. ಭಾರತ ಮತ್ತು UAEಯ 30 ಮಿಲಿಯನ್ ಬ್ಯಾರೆಲ್ ಒಪ್ಪಂದ ಏನಿದು ಹಾಗಾದರೆ? ಇದರ ಜೊತೆಗೆ ಈ ನಾನು ಅವಾಗಲೇ ಹೇಳಿದಾಗೆ ಈ ಈಸ್ಟ್ ವೆಸ್ಟ್ ಪೈಪ್ಲೈನ್ ಏನಿದೆ ಆ ಯೋಜನೆ ಮುಖಾಂತರ ಹಾರ್ಮುಜ್ ಜಲಸಂಧಿಗೆ ಅವರು ಬಾಯ್ ಹೇಳ್ತಾ ಇದ್ದಾರೆ. ಅದು ಏನಂತ ನೋಡ್ಬಿಡೋಣ. ಹೆಂಗ ಹಾರ್ಮುಜ್ ಜಲಸಂಧಿಗೆ ಬಾಯ್ ಹೇಳ್ತಾರೆ ಅವರು? ಫುಜೈರಾ ಬಂದರು ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರಕ್ಕೆ ಅದೊಂದು ಸಂಪರ್ಕವನ್ನು ಹೊಂದಿದೆ. ನೀವು ಹಿಂದೂ ಮಹಾಸಾಗರಕ್ಕೆ ಹೋದರೆ ಏಷ್ಯಾದ ರಾಷ್ಟ್ರಗಳನ್ನ ಸಂಪರ್ಕ ಮಾಡಬಹುದು. ಈ ಏಷ್ಯಾದ ರಾಷ್ಟ್ರಗಳು ಭಾರತ ಆಗಿರ್ಬೋದು, ಚೀನಾ ಆಗಿರ್ಬೋದು, ಬೇರೆ ಬೇರೆ ದೇಶಗಳಿಗೆ ಸಂಪರ್ಕವನ್ನು ಹೊಂದೋ ಪ್ರಯತ್ನಗಳಾಗುತ್ತೆ. ಹೀಗಾಗಿ ಹಾರ್ಮುಜ್ನ ಮೇಲೆ ಅವರ ಹಡಗುಗಳು ಬರೋದಕ್ಕೆ ಅವಕಾಶನೇ ಆಗೋದಿಲ್ಲ. ನಾನು ಅವಾಗಲೇ ಹೇಳಿದಾಗೆ ಅಲ್ಲಿ ಬೈಪಾಸ್ ಮಾಡಿಬಿಡ್ತಾರೋ. ಭಾರತ, ಚೀನಾ ಮತ್ತು ಇತರ ಏಷ್ಯಾದ ದೇಶಗಳನ್ನು ಅವರು ಸಂಪರ್ಕ ಮಾಡ್ತಾರೆ. ಇದರಿಂದ ಅವರ ತೈಲ ರಫ್ತು ಕೂಡ ಜಾಸ್ತಿ ಆಗುತ್ತೆ. ಮತ್ತೊಂದು ಏನು ಅಂತ ಹೇಳಿದ್ರೆ, ಈ ಹಾರ್ಮುಜನ್ನು ಬಂದ್ ಮಾಡ್ತೀವಿ ಅಂತ ಇರಾನ್ ಅವರು ಬೆದರಿಕೆ ಆಗ್ತಾ ಇದ್ದಾರಲ್ಲ, ಇದಕ್ಕೆ ಒಂದು ಪರ್ಯಾಯವಾಗಿ ಇದನ್ನು ಕಂಡುಕೊಳ್ತಾ ಇರೋದು. ಫುಜೈರಾ ಬಂದರು ಹಾರ್ಮುಜ್ನ ಹೊರಭಾಗದಲ್ಲಿದೆ, ಹಿಂದೂ ಮಹಾಸಾಗರದತ್ತ ಮುಖ ಮಾಡುತ್ತಿದೆ. ಇದರಿಂದ ಏನಾಗುತ್ತೆ, ಭಾರತ, ಚೀನಾ, ಜಪಾನ್ ಎಲ್ಲ ದೇಶಗಳ ಹಡಗುಗಳೇನಿದೆ ಫುಜೈರಾ ಬಂದರಿಗೆ ಬಂದು ತಮ್ಮ ಹಡಗುಗಳಲ್ಲಿ ತೈಲನ್ನು ತುಂಬಿಕೊಂಡು ಹೋಗೋದಕ್ಕೆ ಇದೊಂದು ಅವಕಾಶವನ್ನು ಮಾಡಿಕೊಡುವಂಥ ಬಂದರಾಗುತ್ತೆ. ಇದು ಕೂಡ ಒಂದು. ಮೂರನೇ ಅವಕಾಶ ಏನಿದೆ ಅಂತ ಹೇಳಿದ್ರೆ, ಅವರಿಗೆ ಈ ಇರಾನ್ನವರು ಈ ವಾಣಿಜ್ಯ ಹಡಗುಗಳು ಟೋಲ್ ಕಟ್ಟಬೇಕು, ಇನ್ಸೂರೆನ್ಸ್ ಕಟ್ಟಬೇಕು ಅಂತೆಲ್ಲ ಹೇಳ್ತಿದಾರಲ್ಲ, ಅದರಿಂದ ಹಣ ಉಳಿತಾಯ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಯಾರಿಗಿದೆ? UAEಗಿದೆ. ಮತ್ತೊಂದು ಏನು ಅಂತ ಹೇಳಿದ್ರೆ, ವಿಶ್ವದ ಅತಿ ದೊಡ್ಡ ಭೂಗತ ತೈಲ ಸಂಗ್ರಹಣಾ ಹಬ್ ಅನ್ನು ಎಲ್ಲಿ ಮಾಡಿದ್ದಾರೆ ಇವರು? ಫುಜೈರಾದಲ್ಲಿ ಮಾಡಿದ್ದಾರೆ. ಎಷ್ಟಿದೆ ಅದು? 42 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ಸಂಗ್ರಹ ಮಾಡಬಹುದು. ಏನಿದ್ರು ವಿಶೇಷ? ನಾನು ಅವಾಗಲೇ ಹೇಳಿದೆ, ಒಪೆಕ್ನಲ್ಲಿ ಸೌದಿ ಅರೇಬಿಯಾ UAEನ ನಿಯಂತ್ರಣ ಮಾಡ್ತಾ ಇತ್ತು. ನೀವು ಎಷ್ಟು ಉತ್ಪಾದನೆ ಮಾಡಬೇಕು, ಎಷ್ಟು ರಫ್ತು ಮಾಡಬೇಕು, ಏನು ಎತ್ತ ಅಂತ. ಆದರೆ ನೀವು ಫುಜೈರಾದಲ್ಲಿ ಒಂದು ಅತಿ ದೊಡ್ಡ ಭೂಗತ ತೈಲ ಸಂಗ್ರಹಣಾ ಕೇಂದ್ರವನ್ನು ಹೊಂದಿರೋದ್ರಿಂದ 42 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲ ಅವರ ಬಳಿ ಶೇಖರಣೆಯಾಗಿರುತ್ತೆ. ಅದರಿಂದ ಏನು ಮಾಡ್ಬೋದು? 2 ಆಪ್ಷನ್ ಇದೆ. ಒಂದು, ತೈಲ ದರ ಕುಸಿದಾಗ ಇವರು 42 ಮಿಲಿಯನ್ ಕಚ್ಚಾ ತೈಲವನ್ನು ಸಂಗ್ರಹ ಮಾಡಿಡಬಹುದು. ಸಂಗ್ರಹಕ್ಕೆ ಒಂದು ಯೋಗ್ಯವಾದಂಥ ಪ್ರದೇಶ. ಎರಡನೇದ್ದು, ಕಚ್ಚಾ ತೈಲದ ದರ ಮಾರುಕಟ್ಟೆಯಲ್ಲಿ ಹೆಚ್ಚಾದಾಗ ಅದನ್ನು ಏಷ್ಯಾದ ದೇಶಗಳಿಗೆ ಮಾರಾಟ ಮಾಡೋದಕ್ಕೆ ಇವ್ರ ಕಡೆ ಇರುವಂಥ ಒಂದು ಬೆಸ್ಟ್ ಎಕ್ಸಾಂಪಲ್ಲು. ಇದು ಕೂಡ ಫುಜೈರಾ ಬಂದರಿಗೆ ಇವರು ಟ್ರಾನ್ಸ್ಫರ್ ಆಗೋದಕ್ಕೆ, ಶಿಫ್ಟ್ ಆಗೋದಕ್ಕೆ ಅನುಕೂಲ ಆಗ್ತಾ ಇದೆ. ನಾಲ್ಕನೇ ವಿಚಾರ, ಇಷ್ಟು ದಿನಗಳ ಕಾಲ ಒಪೆಕ್ ಏನ್ ಹೇಳುತ್ತೋ ಅದೇ ಮಾರ್ಗದಲ್ಲಿ ಇವರು ಕೇಳಬೇಕಾಗಿತ್ತು. ದರ ಏರಿಕೆ, ಕಚ್ಚಾ ತೈಲ ಏನು ಎತ್ತ ಅಂತ. ಆದರೆ ಇವತ್ತು ತೈಲವನ್ನು ತಾವೇ ಉತ್ಪಾದನೆ ಮಾಡಿ ತಾವೇ ದರವನ್ನು ನಿಗದಿ ಮಾಡೋದಕ್ಕೂ ಕೂಡ ಇದು ಒಂದು ಅವಕಾಶವನ್ನು ಕೊಡ್ತಾ ಇದೆ. ಅದರ ಭಾಗವಾಗಿ ಜಾಗತಿಕವಾಗಿಯೂ ಕೂಡ ಒಂದು ಸಂದೇಶ ಕೊಡೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಭೌಗೋಳಿಕವಾಗಿ ಲಾಭವನ್ನು ತೆಗೆದುಕೊಳ್ಳೋ ಪ್ರಯತ್ನ. ಏನು ಭೌಗೋಳಿಕ ಲಾಭ ಇದ್ದು? ಭಾರತ, ಚೀನಾ, ಜಪಾನ್, ದಕ್ಷಿಣ ಕೊರಿಯಾ ದೇಶಗಳು ಇವರಿಗೆ ಸಹಾಯ ಮಾಡಬಹುದು, ಅವರಿಗೆ ಸಹಾಯ ಆಗಬಹುದು. ಪರಸ್ಪರವಾಗಿ ನೇರವಾಗಿ ತೈಲ ಮಾರಾಟ ಮಾಡೋ ಮುಖಾಂತರ ಕಡಿಮೆ ದರದಲ್ಲಿ ಅವರಿಗೆಲ್ಲ ತೈಲವು ಸಿಗ್ಬೋದು. ಇದು ಕೂಡ ಒಂದು ಲೆಕ್ಕಾಚಾರ ಇದೆ. ಇದರ ಜೊತೆಗೆ ಒಟ್ಟಾರೆ ಬೆಳವಣಿಗೆ ಅಂತ ಹೇಳಿದ್ರೆ, ಫುಜೈರಾಗೆ ಅವರು ಶಿಫ್ಟ್ ಆಗಿರೋದು ಒಂದು ತೈಲದಲ್ಲಿ ಏಕಸ್ವಾಮ್ಯತ್ವವನ್ನು UAE ಹೊಂದೋ ಪ್ರಯತ್ನವನ್ನು ಈ ಮುಖಾಂತರ ಮಾಡ್ತಾ ಇದೆ ಅಂತ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ನಾನು ಆವಾಗಲೇ ಹೇಳಿದ ಹಾಗೆ ಭಾರತ ಮತ್ತು UAE 30 ಮಿಲಿಯನ್ ಬ್ಯಾರೆಲ್ ಒಪ್ಪಂದ ಆಗಿದೆ. ಭಾರತ ಮತ್ತು UAE ಸಂಬಂಧ ರಾಜತಾಂತ್ರಿಕವಾಗಿ ಆಗಿರ್ಬೋದು, ಮಿಲಿಟರಿ ಆಗಿರ್ಬೋದು, ಎಲ್ಲವೂ ಕೂಡ ಅತ್ಯುತ್ತಮವಾಗಿದೆ. ನೀವು ನೋಡಿ, ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ನಮ್ಮ ದೇಶ ತೈಲ ವಿಚಾರದಲ್ಲಿ ಸ್ವಾವಲಂಬಿ ಆಗಬೇಕು ಅಂತ ಹೇಳಿದ್ರೆ UAE ಜೊತೆಗೆ ಅತ್ಯುತ್ತಮವಾದ ಸಂಬಂಧ ಇಟ್ಕೋಬೇಕು. ಇದು ಸಂಕ್ಷಿಪ್ತ ಉದಾಹರಣೆ. ಅದರ ಭಾಗವಾಗಿ 30 ಮಿಲಿಯನ್ ಬ್ಯಾರೆಲ್ ಒಪ್ಪಂದ ಆಗಿದೆ. ಒಪ್ಪಂದದ ಅಂಶ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ UAE ತೈಲ ದಾಸ್ತಾನ ಮಾಡೋದು. ನಮ್ಮ ದೇಶದಲ್ಲಿ ಅವರು ತೈಲ ದಾಸ್ತಾನ ಮಾಡ್ತಾರೆ. ಪೆಟ್ರೋಲಿಯಂ ನಿಕ್ಷೇಪಗಳಲ್ಲಿ ಕಚ್ಚಾ ತೈಲ ಶೇಖರಣೆ ಆಗುತ್ತೆ. ಹೆಂಗಿದು? ಪ್ರಧಾನಿ ನರೇಂದ್ರ ಮೋದಿ UAE ಪ್ರವಾಸಕ್ಕೆ ಹೋಗಿದ್ದರು ಕಳೆದ ವರ್ಷ. ಆ ಸಮಯದಲ್ಲಿ ಅಲ್ಲಿ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹಾನ್ ಅಂತ ಅಲ್ಲಿಯ UAE ಅಧ್ಯಕ್ಷ, ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿಕೊಂಡು ಈ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಏನಿದು? UAEಯ ಅಬುದಾಬಿಯ ನ್ಯಾಷನಲ್ ಆಯಿಲ್ ಕಂಪನಿ ADNOC ಅಂತ. ADNOC ಅನ್ನೋದು ಅಲ್ಲಿಯ, ನಮ್ಮಲ್ಲಿ ಹೆಂಗೆ HP ಇದೆ, ಅದಾದ ನಂತರ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಏನಿದೆ, ಆ ರೀತಿಯಾಗಿ ಸರ್ಕಾರಿ ಸ್ವಾಮ್ಯದ ಒಂದು ಸಂಸ್ಥೆ ಅದು. 3 ಕೋಟಿ ಬ್ಯಾರೆಲ್ ಕಚ್ಚಾ ತೈಲವನ್ನು ಸಂಗ್ರಹ ಮಾಡೋದಕ್ಕೆ ಭಾರತದಲ್ಲಿ ಅದು ಒಪ್ಪಿಗೆಯನ್ನು ಕೊಟ್ಟಿರುವುದು. ಇದು ಒಪ್ಪಂದದ ಸಾರಾಂಶ. ಭಾರತ ವಿಶಾಖಪಟ್ಟಣ, ಮಂಗಳೂರು ಮತ್ತು ಫಡೂರಿನಲ್ಲಿ 38 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ಸಂಗ್ರಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಭಾರತ. ಆಂಧ್ರದ ವಿಶಾಖಪಟ್ಟಣ, ಭಾರತದ ಮಂಗಳೂರು ಮತ್ತು ಫಾಡೂರಿನಲ್ಲಿ
ಇದರ ಜೊತೆಗೆ UAE ನಮಗೇನು 30 ಮಿಲಿಯನ್ ಬ್ಯಾರೆಲ್ ಸಂಗ್ರಹವನ್ನು ಕೊಡ್ತಾ ಇದೆ. ಇದರ ಪರಿಣಾಮವಾಗಿ ನಮ್ಮ ಸಾಮರ್ಥ್ಯ ಏನಾಗುತ್ತೆ, 70% ಹೆಚ್ಚಳ ಆಗುತ್ತೆ. 70% ಹೆಚ್ಚಾಗುತ್ತೆ. ಅಂದರೆ ನಮಗೆ ಬೇಕಾದಂಥ 6 ದಿನಗಳ ಕಾಲ ವಿಸ್ತರಣೆ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ. ಈ ತೈಲವನ್ನು ನಾವು ವಿಶಾಖಪಟ್ಟಣ, ಇತ್ತೀಚೆಗೆ ನಿರ್ಮಾಣ ಮಾಡಲಾಗ್ತಾ ಇದ್ದಂತಹ ಒಡಿಶಾದ ಚಂಡಿಕೋಲ್ ಭೂಗತ ಸಂಗ್ರಹಾರ ಏನಿದೆ, ತೈಲದ ಸಂಗ್ರಹಾರ, ಇಲ್ಲಿ ಎಲ್ಲವೂ ಕೂಡ ಸ್ಟಾಕ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಇದರ ಜೊತೆಗೆ ಮತ್ತೊಂದು ವಿಶೇಷವಾದದ್ದು ಏನು ಅಂತ ಹೇಳಿದ್ರೆ, ಅವರು ನಮ್ಮ ದೇಶಕ್ಕೆ ತೈಲ ತರ್ತಾರೆ. ನಮ್ಮ ದೇಶದ ಈ ಎಲ್ಲ ಏನೇನಿದೆ, ವಿಶಾಖಪಟ್ಟಣ, ಮಂಗಳೂರು, ಪಡೂರು, ಇಲ್ಲೆಲ್ಲವೂ ಕೂಡ ಸಂಗ್ರಹ ಮಾಡ್ತಾರೆ. ಇದಕ್ಕೆ ಭಾರತದ ದುಡ್ಡು ಇರೋದಿಲ್ಲ ಈ ಒಪ್ಪಂದದ ಭಾಗವಾಗಿ. ಇದು ಗಮನಿಸಬೇಕಾದ ಸಂಗತಿ. ಭಾರತ ಆರ್ಥಿಕವಾಗಿ ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದನ್ನು ತೆಗೆದುಕೊಂಡು ಬರೋ ಖರ್ಚು ಕೂಡ ಅವರದ್ದೇ, ಅವರನ್ನು ಸಂಗ್ರಹ ಮಾಡೋದು ಕೂಡ ಅವರದ್ದೇ ಖರ್ಚು, ಅದರ ನಿರ್ವಹಣೆಯೂ ಕೂಡ ಯಾರದ್ದು ಖರ್ಚಾಗಿರುತ್ತೆ, UAE ಆಗಿರುತ್ತೆ. ಹಾಗಾದರೆ ಭಾರತಕ್ಕೆ ಏನು ಲಾಭ ಇದರಿಂದ? ಭಾರತಕ್ಕೆ ಏನು ಲಾಭ, ಏನು ಎತ್ತ ಅಂತ ನಾವು ನೋಡ್ತಾ ಹೋಗೋದಾದರೆ, ಯುದ್ಧದಿಂದ ತೈಲ ಪೂರೈಕೆ ಸ್ಥಗಿತಗೊಂಡ್ರೆ ಶೇಖರಿಸಿದ ತೈಲವನ್ನು ಬಳಸ್ಕೊಳ್ಬಹುದು. ಅವರೇನು 30 ಬಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ನಮ್ಮಲ್ಲಿ ಸಂಗ್ರಹ ಮಾಡಿಟ್ಟಿರ್ತಾರಲ್ಲ, ಈಗ ಯುದ್ಧ ಶುರುವಾಯ್ತಪ್ಪ, ಹಾರ್ಮುಜ್ ಬಂದಾಯಿತು. ಈ ಹಾರ್ಮುಜ್ನ ಸಮಯದಲ್ಲಿ ನಮಗೆ ತೈಲ ಸಿಗ್ತಾ ಇಲ್ಲ. UAE ಭಾರತದಲ್ಲಿ ಅಂಥದ್ದೊಂದು ತೈಲವನ್ನು ಸ್ಟಾಕ್ ಮಾಡಿದೆ. ಅದನ್ನು ನಾವು ಏಕಾಏಕಿಯಾಗಿ ಬಳಕೆ ಮಾಡ್ಬೋದು. ಅದಕ್ಕೆ ನಮಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ನಾನು ಅವಾಗಲೇ ಹೇಳಿದ ಹಾಗೆ 6 ದಿನಗಳ ಎಕ್ಸ್ಟ್ರಾ ಬ್ಯಾಕಪ್ ಸಿಗುತ್ತೆ. ಇದರ ಜೊತೆಗೆ ಖರ್ಚು ವೆಚ್ಚವು ಎಲ್ಲವೂ ಕೂಡ UAEದ್ದೇ ಆಗಿರುತ್ತೆ. ಭಾರತಕ್ಕೆ ಆರ್ಥಿಕವಾಗಿಯೂ ಕೂಡ ಹೊಡೆತ ಆಗಲ್ಲ. ಅದರ ನಿರ್ವಹಣೆ, ಅದರ ಸಂಗ್ರಹಣೆ ಅದೆಲ್ಲವೂ ಕೂಡ ಯಾರಿಗೆ ಸಂಬಂಧಪಟ್ಟದ್ದು, UAEಗೆ ಸಂಬಂಧಪಟ್ಟದ್ದು. ಹೀಗಾಗಿ ಸಂಕಷ್ಟದ ಸಮಯದಲ್ಲಿ ನಮ್ಮದೇ ದೇಶದಲ್ಲಿ ಸ್ಟಾಕ್ ಮಾಡಿರುವಂತಹ ತೈಲವನ್ನು ನಾವು ಬಳಕೆ ಮಾಡ್ಕೊಳ್ಬೋದು. ಹಾಗಾದರೆ ಯುದ್ಧ ಇಲ್ಲದೇ ಇದ್ದಂತಹ ಸಮಯದಲ್ಲಿ ಅದನ್ನು ನೀವು ಕಮರ್ಷಿಯಲ್ ಆಗಿ ಮಾರಾಟ ಮಾಡೋದಕ್ಕೂ ಕೂಡ UAEಗೆ ಅವಕಾಶ ಇದೆ. ಕಮರ್ಷಿಯಲ್ ಆಗಿ ಬೇರೆ ಬೇರೆ ತೈಲ ಕಂಪನಿಗಳಿಗೆ, ಸರ್ಕಾರಿ ಸ್ವಾಮ್ಯವಲ್ಲದ ಬೇರೆ ಬೇರೆ ತೈಲ ಕಂಪನಿಗಳಿಗೂ ಕೂಡ ಯುದ್ಧವಲ್ಲದ ಸಮಯದಲ್ಲೂ ಕೂಡ ಅದನ್ನು ಮಾರಾಟ ಮಾಡಿ UAE ಆದಾಯವನ್ನು ಗಳಿಸಬಹುದು. ಆದರೆ ಯುದ್ಧದ ಸಮಯದಲ್ಲಿ ಯಾರಿಗೆ ಪ್ರಿಫರೆನ್ಸ್ ಇರುತ್ತೆ, ಸರ್ಕಾರಿ ಸ್ವಾಮ್ಯಕ್ಕೆ. ಭಾರತಕ್ಕೆ ಇದು ಸಹಾಯ ಮಾಡುತ್ತೆ. ನೀವು ಕಚ್ಚಾ ತೈಲದ ದರ ಒಂದು ಕಡೆ $140-150 ಹಾರ್ಮುಜ್ ಬಂದಾದಾಗಿನಿಂದ ಹೋಗ್ತಾ ಇದ್ರೆ ನಮಗೆ ಕಡಿಮೆ ದರದಲ್ಲಿ ಸಿಗುವ ಪ್ರಯತ್ನಗಳಾಗುತ್ತೆ. ಇದು ಭಾರತಕ್ಕೆ ಆಗುವಂತಹ ಲಾಭ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಏನೇನು ಒಪ್ಪಂದಗಳಾಗಿದೆ, UAE ಜೊತೆಗೆ ಆಗಿರುವಂಥ ಒಪ್ಪಂದಗಳು ಯಾವ್ಯಾವುದು? ಭಾರತದಲ್ಲಿ ಆಯಕಟ್ಟಿನ ಅನಿಲ ನಿಕ್ಷೇಪಗಳನ್ನು ಸ್ಥಾಪನೆ ಮಾಡೋದಕ್ಕೆ ಒಪ್ಪಿಗೆ ಆಗಿದೆ. ಭಾರತೀಯ ಆಯಿಲ್ ಕಾರ್ಪೊರೇಷನ್ ಅಡುಗೆ ಅನಿಲ ಪೂರೈಕೆ ಒಪ್ಪಂದ. ಇವತ್ತು ನಾವು ಮನೆಗಳಿಗೆ LPG ಇಷ್ಟು ಸುಗಮವಾಗಿ, ಸರಳವಾಗಿ ಮನೆಗೆ ತಲುಪ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ UAE ಕಾರಣ ಅಂತ. UAEಯಿಂದ ಆ ಪರಿಪ್ರಮಾಣದಲ್ಲಿ ನಮಗೆ LPG ಪೂರೈಕೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಮನೆಗಳಿಗೆ ಅದನ್ನು ತಲುಪಿಸುವ ಪ್ರಯತ್ನ ಆಗ್ತಾ ಇದೆ. ಭಾರತೀಯ ಆಯಿಲ್ ಕಾರ್ಪೊರೇಷನ್ ಅಡುಗೆ ಅನಿಲ ಆಯಿತು. ಭಾರತದ ಬ್ಯಾಂಕಿಂಗ್ ಮತ್ತು ಮೂಲಸೌಕರ್ಯ ವಲಯದಲ್ಲಿ ಅವರು ಹೂಡಿಕೆ ಮಾಡ್ತಿದ್ದಾರೆ. UAEಯ ಅಡ್ನಾಕ್ ಸಂಸ್ಥೆ ನಡುವೆ ದೀರ್ಘಾವಧಿಯ LPG ಒಪ್ಪಂದದ ಪೂರೈಕೆ ಒಪ್ಪಂದವೂ ಕೂಡ ಆಗಿದೆ. ನೀವು ನೋಡಿ, ಭಾರತದ ISPRL ಮತ್ತು UAEಯ ADNOC ಜೊತೆಗೆ ಜಂಟಿಯಾಗಿ ಕೆಲಸ ಮಾಡ್ತವೆ. ಇವು $5 ಬಿಲಿಯನ್ ಹೂಡಿಕೆ ಮಾಡಿದ್ದಾರೆ ಇವರು ಅನಿಲ ನಿಕ್ಷೇಪಕ್ಕಾಗಿ. ಹೀಗಾಗಿ ಅದು ಕೂಡ ನಮಗೆ ಸುಗಮವಾಗಿದೆ. ಭಾರತೀಯ ಆಯಿಲ್ ಕಾರ್ಪೊರೇಷನ್ ಮತ್ತು UAEಯ ADNOC ಜೊತೆಗೆ LPG ವಿಚಾರದಲ್ಲೂ ಕೂಡ ಒಪ್ಪಂದ ಆಗಿದೆ. 2023ರಿಂದ ಇರುವಂಥ ಒಪ್ಪಂದ ಇದು. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದಂಥ ಬೆಳವಣಿಗೆ ಅಂತ ಹೇಳಿದ್ರೆ, ಬ್ಯಾಂಕಿಂಗ್ ಆಗಿರ್ಬೋದು, ಮೂಲಸೌಕರ್ಯ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ 41,500 ಕೋಟಿ ರೂಪಾಯಿ ಹೂಡಿಕೆಯನ್ನು ಮಾಡಿದ್ದಾರೆ. ಯಾರು? UAE ಭಾರತದಲ್ಲಿ ಹೂಡಿಕೆ ಮಾಡಿರೋದು. ಒಂದು, ನಾವು ತೈಲದಲ್ಲಿ ಸ್ವಾವಲಂಬನೆ ಸಾಧಿಸಬೇಕು ಅನ್ನೋ ಕಾರಣಕ್ಕಾಗಿ UAE ಜೊತೆಗೆ ಮಾಡಿಕೊಂಡಿರುವಂಥ ಒಪ್ಪಂದ. LPG ವಿಚಾರದಲ್ಲಿ ಸ್ವಾವಲಂಬನೆ ಸಾಧಿಸಬೇಕು ಅಂತ ಅವರ ಜೊತೆಗೆ ಮಾಡಿಕೊಂಡಂಥ ಒಪ್ಪಂದ. ಇವೆಲ್ಲದರ ಕಾರಣಕ್ಕಾಗಿಯೂ ಕೂಡ UAE ಮತ್ತು ಭಾರತ ಒಂದು ಅತ್ಯುತ್ತಮವಾದಂತಹ ದೇಶವನ್ನು ಹೊಂದ್ತಾ ಇದೆ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಈಗ ನೋಡಿ, ನಾವು ಇರಾನ್ನ ಮೇಲೆ ಅತಿ ಹೆಚ್ಚು ತೈಲವನ್ನು ಈ ಹಿಂದೆ ತೆಗೆದುಕೊಳ್ತಾ ಇದ್ವಿ, ಆ ಪ್ರಮಾಣ ಕಡಿಮೆ ಆಯಿತು. ರಷ್ಯಾದಿಂದ ಖರೀದಿ ಮಾಡ್ತಾ ಇದ್ವಿ, ಅಮೆರಿಕಾದ ಕಾರಣಕ್ಕಾಗಿ ಕಡಿಮೆ ಆಯಿತು. ಅಂದರೆ ಇವತ್ತು ನಾವು 41 ದೇಶಗಳಿಂದ ತೈಲನ್ನು ಆಮದು ಮಾಡಿಕೊಳ್ತಾ ಇದ್ದೀವಿ. ಆದರೆ ಯಾವತ್ತು ಯಾವ ಸಮಯದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು, ಒಪೆಕ್ನಿಂದ UAE ಹೊರಗಡೆ ಬಂದಿರೋದು, ತಾನೇ ಸ್ವಾವಲಂಬಿಯಾಗಿ ಹೊರಗಡೆ ಬರ್ತಾ ಇರೋದು, ಭಾರತದೊಂದಿಗೆ ಅತ್ಯುತ್ತಮವಾದ ಸಂಬಂಧವನ್ನು ಇಟ್ಕೊಂಡಿರೋದು. ಇದು ಭಾರತಕ್ಕೆ ಅತ್ಯುತ್ತಮವಾದ ಅವಕಾಶ ಅಂತ ಸದ್ಯಕ್ಕೆ ಆಗ್ತಾ ಇರುವಂಥ ವಿಶ್ಲೇಷಣೆ. ಮೂರನೇ ಸುದ್ದಿ, ಇರಾನ್ ಮತ್ತು ಅಮೆರಿಕಕ್ಕೆ ಯುದ್ಧದ ಸಮಯ. ಆ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಕೊಡ್ತಾ ಇರುವಂಥ ಒಂದೊಂದು ಹೇಳಿಕೆಗಳು ಕೂಡ ಜಾಗತಿಕವಾಗಿ ವಿಸ್ಮಯ ಮತ್ತು ತಲ್ಲಣವನ್ನು ಮೂಡಿಸ್ತಾ ಇತ್ತು. ಮೊದಲು ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳನ್ನು ಜಗತ್ತು ಅತ್ಯಂತ ಸೀರಿಯಸ್ ಆಗಿ ಸ್ವೀಕಾರ ಮಾಡ್ತು. ಅದಾದ ನಂತರ ಅವರು ಕೊಟ್ಟಂಥ ಹೇಳಿಕೆಯನ್ನು ನೆಗ್ಲಿಜೆನ್ಸಿಯಾಗಿ ನೋಡೋ ಪ್ರಯತ್ನವನ್ನು ಮಾಡ್ತು.
ಒಂದು ಕಡೆ ರಷ್ಯಾದ ವಿದೇಶಾಂಗ ಸಚಿವರು ಭಾರತದಲ್ಲಿ ನಡೆದ ಬ್ರಿಕ್ಸ್ ಸಭೆಯಲ್ಲಿ ನಿಂತುಕೊಂಡು ಪಾಕಿಸ್ತಾನದ ವಿರುದ್ಧ ಮಾತನಾಡಿ ಭಾರತ ಮಧ್ಯಸ್ಥಿಕೆ ವಹಿಸಬೇಕಾಗಿತ್ತು ಅಂತ ಭಾರತದ ಪರವಾಗಿ ಮಾತನಾಡಿದರೆ, ಅದೇ ದಾಟಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮುಂದುವರೆದಾಗಿ ಪಾಕಿಸ್ತಾನದ ಅವಶ್ಯಕತೆಗಾಗಿ ನಾವು ಕದನ ವಿರಾಮವನ್ನು ಘೋಷಣೆ ಮಾಡಿದ್ದೀವಿ ಅಂತ ಮಾತನಾಡಿಬಿಟ್ಟಿದ್ದಾರೆ. ಚೀನಾದ ಪ್ರವಾಸದಲ್ಲಿದ್ದಂಥ ಡೊನಾಲ್ಡ್ ಟ್ರಂಪ್ ವಾಪಸ್ ಬಂದರು. ಏರ್ಬೇಸ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಅವರು ಹೇಳಿದರು, ಏಪ್ರಿಲ್ 7ನೇ ತಾರೀಕಿಗೆ ನಾವು ಕದನ ವಿರಾಮವನ್ನು ಮಾಡಿಕೊಂಡಾಗಲೂ ಕೂಡ ಪಾಕಿಸ್ತಾನದ ಹಿತಾಸಕ್ತಿ ಇತ್ತು. ಅವರು ಮುನೀರ್ ಮತ್ತು ಶಹಬಾಜ್ ಶರೀಫ್ ಅವರ ಮಾತುಕತೆ ಆ ಕಾರಣಕ್ಕಾಗಿಯೇ ನಾವು ಕದನ ವಿರಾಮ ಅಂತ ಈ ಹಿಂದೆಯೂ ಕೂಡ ಹೇಳಿದರು. ಅದಾದ ನಂತರ 30 ದಿನಗಳ ಕಾಲ ಸಮಯಾವಕಾಶವನ್ನು ಕೊಟ್ಟು ಎಕ್ಸ್ಟೆಂಡ್ ಮಾಡೋ ಪ್ರಯತ್ನ ಆಯಿತು. ಅದು ಕೂಡ ಪಾಕಿಸ್ತಾನದ ಕಾರಣಕ್ಕಾಗಿಯೇ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ವಿಶ್ಲೇಷಣೆಗಳು. ಒಂದು ಕಡೆ ಇರಾನ್ನ ದಾಳಿ, ಅಮೆರಿಕಾದ ಪ್ರತಿದಾಳಿ, ಹಾನಿ ಎಲ್ಲವೂ ಕೂಡ ಆಗಿದೆ. ಇವೆಲ್ಲದರ ನಡುವೆ ಪಾಕಿಸ್ತಾನದಲ್ಲಿ ಆದಂಥ 2 ಸುತ್ತಿನ ಮಾತುಕತೆಗಳು ವಿಫಲ ಆಗಿದ್ದು. ಹಾಗಾದರೆ ಏನು ಹೇಳಿದರು ಡೊನಾಲ್ಡ್ ಟ್ರಂಪ್? ಪಾಕಿಸ್ತಾನಕ್ಕಾಗಿ ಕದನ ವಿರಾಮ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು. ಮಜಾ ನೋಡಿ, ಯುದ್ಧ ಮಾಡ್ತಾ ಇರೋದು ಯಾರು? ಅಮೆರಿಕ ಮತ್ತು ಇರಾನ್. ಆದರೆ ಕದನ ವಿರಾಮ ಯಾವ ದೇಶಕ್ಕಾಗಬೇಕು? ಇರಾನ್ನ ಹಿತಾಸಕ್ತಿಗಾಗಿಯೋ ಅಥವಾ ಅಮೆರಿಕಾದ ಹಿತಾಸಕ್ತಿಗಾಗಿಯೋ ಕದನ ವಿರಾಮ ಇರಬೇಕು. ಆದರೆ ಇವತ್ತು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದೇನು? ಪಾಕಿಸ್ತಾನದ ಹಿತಾಸಕ್ತಿಗಾಗಿ, ಪಾಕಿಸ್ತಾನಕ್ಕಾಗಿ ನಾವು ಕದನ ವಿರಾಮವನ್ನು ಮಾಡಿಕೊಂಡ್ವಿ ಅಂತ. ಪಾಕಿಸ್ತಾನದ ಪಾತ್ರ ಏನಾದರೂ ಇದೆಯಾ ಯುದ್ಧದಲ್ಲಿ? ನೇರವಾಗಿ ಬಂದು ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಏನಾದರೂ ಮಾಡಿದೆ? ಯಾವುದೂ ಕೂಡ ಇಲ್ಲ. ಆದರೆ ಅವರು ಹೇಳ್ತಾ ಇದ್ದಾರೆ, ಪಾಕಿಸ್ತಾನದ ಅನುಕೂಲಕ್ಕಾಗಿ ಇರಾನ್ ಜೊತೆಗೆ ಕದನ ವಿರಾಮ ಮಾಡ್ಕೊಂಡಿದ್ದೀವಿ. ಶಹಬಾಜ್ ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಅದ್ಭುತ ಜನರು ಅಂತ ಪುನರುಚ್ಚಾರ ಮಾಡಿದ್ದಾರೆ. ಅವರು ಅದ್ಭುತ ವ್ಯಕ್ತಿಗಳು ಅಂತೆಲ್ಲ ಈ ಹಿಂದೆನೂ ಕೂಡ ಹೇಳಿದ್ರಲ್ಲ, ಒನ್ಸ್ ಅಗೇನ್ ಅದನ್ನು ಅವರು ಹೇಳಿದ್ದಾರೆ. ಇರಾನ್ ಪರಮಾಣು ಅಸ್ತ್ರವನ್ನು ಹೊಂದೋದಕ್ಕೆ ಸಾಧ್ಯವಿಲ್ಲ, ಇದರ ಬಗ್ಗೆ ಚೀನಾ ಜೊತೆಗೆ ಮಾತುಕತೆ ಆಗಿದೆ ಅಂತ. ಕ್ಸಿ ಜಿನ್ಪಿಂಗ್ ಅವರ ಜೊತೆಗೆ 9 ವರ್ಷಗಳ ನಂತರ ಚೀನಾದಲ್ಲಿ ಮಾತುಕತೆ ಆಯಿತು. ಆ ಮಾತುಕತೆಯ ಸಮಯದಲ್ಲಿ ಇರಾನ್ನ ಮಿತ್ರ ದೇಶ ಚೀನಾ, ಆ ಚೀನಾದ ಅಧ್ಯಕ್ಷರಿಗೆ ಇದರ ಬಗ್ಗೆ ಎಲ್ಲವೂ ಕೂಡ ವಿವರವಾಗಿ ಹೇಳಿದ್ದೀನಿ. ಅವರೂ ಕೂಡ ಏನು ಹೇಳ್ತಾ ಇದ್ದಾರೆ? ಪರಮಾಣನ್ನ ಇರಾನ್ ಹೊಂದಬಾರದು ಅನ್ನೋದು ಚೀನಾದ ನಿಲುವು ಕೂಡ ಆಗಿದೆ. ಯಾರು ಹೇಳ್ತಾ ಇರೋದು? ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಗಮನಿಸಿ, ಅಮೆರಿಕ ಕಾಂಗ್ರೆಸ್ ಸಂಸತ್ತಿನ ಸದಸ್ಯರುಗಳು ಆಗಿರ್ಬೋದು ಅಥವಾ ಎಕ್ಸ್ ಮಿಲಿಟರಿ ಆಫೀಸರ್ಗಳೆಲ್ಲರೂ ಕೂಡ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿದ್ದರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಒಂದು ಆಕ್ರೋಶವನ್ನು ಹೊರಹಾಕಿದ್ರು. ಒಂದು. ಎರಡನೆಯದ್ದು, ಪಾಕಿಸ್ತಾನ ನಂಬಿಕೆಗೆ ಅನರ್ಹ ದೇಶ, ತನ್ನ ಸ್ವಹಿತಾಸಕ್ತಿಗಾಗಿನೇ ಇಂಥದ್ದೊಂದು ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ ಅಂತ ಬೇರೆ ಯಾವುದೋ ದೇಶಗಳು ಮಾತನಾಡಿದ್ದಲ್ಲ. ಸ್ವತಃ ಅಮೆರಿಕಾದ ವಿವಿಧ ನಾಗರಿಕರು ಅಥವಾ ವಿವಿಧ ಮುಖ್ಯ ಪ್ರಜೆಗಳು ಮಾತನಾಡಿದ್ದಂಥ ಮಾತು. ಯಾಕಂದರೆ 2011 ಆ ಸಮಯದಲ್ಲಿ ಅವರು ಒಂದು ಮೋಸವನ್ನು ಅನುಭವಿಸಿಬಿಟ್ಟಿದ್ದಾರೆ. ಇದೇ ಡೊನಾಲ್ಡ್ ಟ್ರಂಪ್ ಏನು ಹೇಳಿದ್ರು ಪಾಕಿಸ್ತಾನದ ವಿಚಾರದಲ್ಲಿ? ನಮಗೆ ಅವರು ಕೇವಲ ಏನು ಕೊಟ್ಟಿದ್ದಾರೆ? ದ್ವೇಷ ಕೊಟ್ಟಿದ್ದಾರೆ, ಅಸೂಯೆ ಕೊಟ್ಟಿದ್ದಾರೆ, ನಮಗೆ ಯಾವತ್ತೂ ಕೂಡ ಅವರು ಸಹಾಯ ಮಾಡಿಲ್ಲ ಅಂತ ಇದೇ ಡೊನಾಲ್ಡ್ ಟ್ರಂಪ್ ಅವರು ಈ ಹಿಂದೆ ಮಾತನಾಡಿದ್ರು. ಆದರೆ ಇವತ್ತು ಪಾಕಿಸ್ತಾನದ ಕಾರಣಕ್ಕಾಗಿ ನಾವು ಅವರಿಗೆ ಸಹಾಯ ಮಾಡಿದ್ದೀವಿ ಅಥವಾ ಕದನ ವಿರಾಮದ ಬಗ್ಗೆ ಮಾತನಾಡಿದ್ದೀವಿ, ಕದನ ವಿರಾಮವನ್ನು ಘೋಷಣೆ ಮಾಡಿದ್ದೀವಿ ಅಂತ ಇರಾನ್ನವರು ಏನು ಹೇಳಿದ್ರು? ಪಾಕಿಸ್ತಾನದ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ರು, ಇವರು ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆಗಿದ್ದಾರೆ ಅಂತ. ನನ್ನ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಂದು ಉದ್ದೇಶ ಇರಬಹುದು, ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಆಗ್ತಾ ಇರುವಂತಹ ತಿಕ್ಕಾಟಗಳು ಮತ್ತು ಮಧ್ಯಪ್ರಾಚ್ಯದಲ್ಲಿ ಅಥವಾ ಮುಸ್ಲಿಂ ಯೂನಿಯನ್ನ ದೇಶಗಳು ಏನಿದೆ, ಆ ಯೂನಿಯನ್ನ ದೇಶಗಳಲ್ಲಿ ಪಾಕಿಸ್ತಾನಕ್ಕಿರುವಂತಹ ಬಲಾಢ್ಯತೆ ಮತ್ತು ಪಾಕಿಸ್ತಾನಕ್ಕಿರುವಂತಹ ಕಡಿಮೆ ಶಕ್ತಿ, ಇದು ಮತ್ತಷ್ಟು ಕುಂದಿಸುವ ಪ್ರಯತ್ನಗಳು ಇರಾನ್ ಮತ್ತು ಅಮೆರಿಕದ ಯುದ್ಧದಿಂದ ಆಗ್ತಾ ಇತ್ತು. ಒಂದು ವೇಳೆ ಪಾಕಿಸ್ತಾನ ಮಧ್ಯಸ್ಥಿಕೆದಾರನಾಗಿ ಕೆಲಸವನ್ನು ಮಾಡಿದ ನಂತರವೂ ಕೂಡ ಎಲ್ಲವೂ ವಿಫಲ ಆಗಿಬಿಟ್ಟಿದ್ರೆ ಜಾಗತಿಕವಾಗಿ ಮತ್ತೊಮ್ಮೆ ಬೆತ್ತಲಾಗುವ ಪ್ರಯತ್ನವನ್ನು ಯಾರು ಮಾಡಬೇಕಾಗಿತ್ತು? ಇದೇ ಪಾಕಿಸ್ತಾನ ಮಾಡಬೇಕಾಗಿತ್ತು. ಆದರೆ ಇವತ್ತು ಟ್ರಂಪ್ ಹೇಳಿದ್ದಾರೆ ಪಾಕಿಸ್ತಾನದ ಕಾರಣಕ್ಕಾಗಿ ಕದನ ವಿರಾಮ ಅಂತ. ಇದರ ಜೊತೆಗೆ ಫೆಬ್ರವರಿ 28ನೇ ತಾರೀಕಿಗೆ ಶುರುವಾಗಿದ್ದಂಥ ಎಫೆಕ್ಟ್ ಫ್ಯೂರಿ 1 ಏನಿತ್ತು ಅದು 2.0 ಮತ್ತೆ ಶುರುವಾಗಬಹುದು ಎನ್ನುವಂಥ ಸುದ್ದಿ. ಇರಾನ್ ಮೇಲೆ ಅಮೆರಿಕ ಮತ್ತೆ ದಾಳಿ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದೆ. ಎಫೆಕ್ಟ್ ಫ್ಯೂರಿ 2.0 ದೊಡ್ಡ ಮಟ್ಟದ ದಾಳಿಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಾರ್ಮುಜ್ನಲ್ಲಿ ಸೈನಿಕ ಶಕ್ತಿಯನ್ನು ಹೆಚ್ಚಳ ಮಾಡೋದಕ್ಕೆ ಅವರು ತಯಾರಿಯನ್ನು ಮಾಡ್ತಿರೋದು. ಇರಾನ್ ವಿರುದ್ಧ ಮತ್ತೆ ವಾಯು ದಾಳಿಗೆ ಟ್ರಂಪ್ ಆದೇಶವನ್ನು ಕೊಟ್ಟಿರೋದು. ಇವರು ಎಫೆಕ್ಟ್ ಫ್ಯೂರಿ ಅಂತ ಕರೆದ್ರು. ಅಂದರೆ ಯಾರು? ಅಮೆರಿಕಾದವರು ದಾಳಿಯನ್ನು ಶುರು ಮಾಡಿದಾಗ ಫೆಬ್ರವರಿ 28ನೇ ತಾರೀಕಿಗೆ ಇಸ್ರೇಲ್ ಕೂಡ ಅದಕ್ಕೆ ಆಪರೇಷನ್ ಲೈನ್ಸ್ ರೋರ್ ಅಂತ ಅವರು ಹೆಸರು ಕೊಟ್ಟಿದ್ರು. ಆ ಕಾರ್ಯಾಚರಣೆ ಹೆಸರು ಕೊಟ್ಟಿದ್ರು. ಮೊದಲ ಹಂತದಲ್ಲಿ ಏನು ಮಾಡಿದ್ರು? ಪರಮಾಣು ನೆಲೆಗಳನ್ನು, ಸೇನಾ ಕಮಾಂಡರ್ಗಳನ್ನು, ಮುಖ್ಯಸ್ಥರನ್ನು ಹೊಡೆಯುವ ಪ್ರಯತ್ನ ಆಯಿತು. ಈ ಎರಡನೇ ಪ್ರಯತ್ನದಲ್ಲಿ ಅಂದರೆ ಅಮೆರಿಕಾದ ಪೆಂಟಗನ್ ಒಂದು ಆಲೋಚನೆ ಮಾಡಿದೆ ಅಂತ ಅವರು ಹೇಳ್ತಿದ್ದಾರೆ. ವೈಮಾನಿಕ ಮತ್ತು ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡೋದು,
ಅದು ಮಿಲಿಟರಿ ತಾಣಗಳಾಗಿರ್ಬೋದು, ತೈಲ ಸಂಸ್ಕರಣಾಗಾರಗಳಾಗಿರ್ಬೋದು, ಒನ್ಸ್ ಅಗೇನ್ ಮೂಲ ಸೌಕರ್ಯಗಳನ್ನು ಹೊಡೆದುರುಳಿಸೋ ಪ್ರಯತ್ನವನ್ನು ಎಫೆಕ್ಟ್ ಫೇವ್ರಿ 2.0ದಲ್ಲಿ ಮಾಡೋಣ ಅಂತ ಮೊದಲ ಹಂತದ್ದು. ಎರಡನೇದ್ದು ಭೂಸೇನಾ ಕಾರ್ಯಾಚರಣೆ ಮಾಡಬೇಕು ಅಂತ. ಅಂದರೆ ಅಮೆರಿಕಾದ ಅಧ್ಯಕ್ಷ ಹೇಳಿದ್ರು ಈ ಹಿಂದೆ ನಾವು ಇರಾನ್ನ ಒಳಗಡೆ ನುಗ್ಗಿ ಹೊಡಿತೀವಿ ಅಂತ. ಅದಕ್ಕೆ ಇರಾನ್ನ ಸಂಸತ್ತಿನ ಸ್ಪೀಕರ್ ಕೂಡ ಸ್ವಾಗತ ಮಾಡಿದ್ರು, ಬರಲಿ ಅವರು ನಮ್ಮ ದೇಶಕ್ಕೆ ಕಾಲಿಡಲಿ, ನಮ್ಮ ಮಣ್ಣಿನ ಮೇಲೆ ಕಾಲಿಡಲಿ, ನಾವು ಕೂಡ ಪ್ರತಿದಾಳಿ ಮಾಡ್ತೀವಿ ಅಂತ. ಇದೀಗ ಪೆಂಟಗನ್ ಅವರು ಹೇಳ್ತಾ ಇದ್ದಾರೆ ಭೂಸೇನಾ ಕಾರ್ಯಾಚರಣೆಯನ್ನು ಮಾಡ್ತೀವಿ, ಅಂದರೆ ಇರಾನ್ನ ಮಣ್ಣಿಗೆ ಇಳಿದು ನೇರವಾಗಿ ಅವರ ಸೈನಿಕರ ಜೊತೆಗೆ ಕಾದಾಟ ಮಾಡೋದು. ಇಷ್ಟು ದಿನಗಳ ಕಾಲ ಡ್ರೋನ್ಗಳ ದಾಳಿ, ಕ್ಷಿಪಣಿಗಳ ದಾಳಿ, ಬಾಂಬ್ಗಳ ದಾಳಿ ಇವೆಲ್ಲವೂ ಕೂಡ ಆಗ್ತಾ ಇತ್ತು. ಇದಕ್ಕೆ ಎರಡನೇ ಹಂತದಲ್ಲಿ ಭೂಸೇನಾ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ. ಇದರ ಜೊತೆಗೆ ಈ ಭೂಸೇನಾ ಕಾರ್ಯಾಚರಣೆ ಮತ್ತೊಂದು ಉದ್ದೇಶ ಏನು ಅಂತ ಹೇಳಿದ್ರೆ, ನಾ ಈ ಹಿಂದೆ ಹೇಳಿದ ಹಾಗೆ ಇರಾನ್ ಸಂಸ್ಕರಿಸಿದ ಯುರೇನಿಯಂ ಅನ್ನ ತನ್ನ ಅದು ಇಸ್ಫಾನ್ ಆಗಿರ್ಬೋದು, ನಂಟಾಜ್ ಆಗಿರ್ಬೋದು, ಈ ಪರಮಾಣು ಕೇಂದ್ರಗಳಲ್ಲಿ ಭೂಗತ ಲೋಕದಲ್ಲಿ ಒಂದು 10 ಕಿಲೋಮೀಟರ್ ಆಳದಲ್ಲಿ ಅದನ್ನು ಸಂಗ್ರಹ ಮಾಡಿಟ್ಟಿದೆ. ಅದನ್ನು ವಶಪಡಿಸಿಕೊಂಡು ಬರೋ ಪ್ರಯತ್ನವನ್ನು ಮಾಡಬೇಕು, ಅದಕ್ಕಾಗಿಯೇ ಒಂದು ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಅಮೆರಿಕ ಸಿದ್ಧತೆಯನ್ನು ನಡೆಸಿದೆ ಅಂತ ಹೇಳಲಾಗಿತ್ತು. ಅದು ಕೂಡ ಎಫೆಕ್ಟ್ ಫ್ಯೂರಿ 2.0ದ ಭೂಸೇನಾ ಕಾರ್ಯಾಚರಣೆ ಎರಡನೇ ಭಾಗ ಅಂತ ಹೇಳ್ತಿದ್ದಾರೆ. ಕಾರ್ಗ್ ದ್ವೀಪವನ್ನು ವಶಪಡಿಸಿಕೊಂಡು ಆ ಮುಖಾಂತರ ಆರ್ಥಿಕವಾಗಿ ಮತ್ತೊಮ್ಮೆ ಅವರಿಗೆ ಹೊಡೆತ ಕೊಡಬೇಕು ಅನ್ನೋದು ಎಫೆಕ್ಟ್ ಫ್ಯೂರಿ 2.0ದಲ್ಲಿ ಆಗ್ತಾ ಇದೆ ಅಂತೆ. ಇದು ಮತ್ತೊಮ್ಮೆ ಮಹಾಯುದ್ಧವಾಗಿ ಕನ್ವರ್ಟ್ ಆಗುತ್ತಾ? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದರ ಜೊತೆಗೆ ಇರಾನ್ ಒಪ್ಪಂದ ಪತ್ರವನ್ನು ಡೊನಾಲ್ಡ್ ಟ್ರಂಪ್ ಕಿತ್ತಿಸ್ತಿದ್ದಾರೆ. ಹಿಂದೆ ಡಸ್ಟ್ಬಿನ್ಗೆ ಹಾಕಿದ್ರು, ಕಸದ ಬುಟ್ಟಿಗೆ ಹುಕ್ಕಿದ್ರು, ಎರಡನೇ ವಾಕ್ಯವನ್ನು ಓದೋದಕ್ಕೆ ನಂಗೆ ಮನಸ್ಸು ಬರಲಿಲ್ಲ ಅಂತೆಲ್ಲ ಮಾತನಾಡಿದ್ರು. ಒನ್ಸ್ ಅಗೇನ್ ಅದೇ ಪುನರುಪಿ ಆಗಿದೆ. ಇರಾನ್ ಕಳಿಸಿದ್ದ ಸಂಧಾನ ಪ್ರಸ್ತಾಪವನ್ನು ನಾನು ತಿರಸ್ಕರಿಸಿದ್ದೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ನಾನು ಆ ಪ್ರಸ್ತಾವನೆಯನ್ನು ನೋಡಿದೆ, ಅದರ ಮೊದಲ ವಾಕ್ಯವೇ ನನಗೆ ಇಷ್ಟ ಆಗಲಿಲ್ಲ ಅಂತ. ಈ ಹಿಂದೆ ಏನು ಹೇಳಿದ್ರು, ಮುಂದಿನದ್ದು ಓದೋದಕ್ಕೆ ನನಗೆ ಮನಸ್ಸು ಬರಲಿಲ್ಲ ಅಂತ. ಈಗ ಹೇಳ್ತಿದ್ದಾರೆ ಮೊದಲ ವಾಕ್ಯನೇ ನನಗೆ ಇಷ್ಟ ಆಗಲಿಲ್ಲ, ಹೀಗಾಗಿ ನಾನು ಅದನ್ನು ಕಸದ ಬುಟ್ಟಿಗೆ ಎಸೆದುಬಿಟ್ಟಿದ್ದೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ವಿರುದ್ಧ ಸೇನಾ ಕಾರ್ಯಾಚರಣೆ ನಡೆಸೋದಕ್ಕೆ ಗ್ರೀನ್ ಸಿಗ್ನಲ್ ಕೊಡುವಂತಹ ಸಾಧ್ಯತೆ, ರಾಜತಾಂತ್ರಿಕ ಪ್ರಯತ್ನಗಳು ವಿಫಲರಾದರೆ ಇರಾನ್ ಮೇಲೆ ಮತ್ತೆ ದಾಳಿ ಮಾಡ್ತಾರೆ. ಅದು ಈ 30 ದಿನಗಳ ಒಟ್ಟಾರೆ ಕದನ ವಿರಾಮ ಅವರು ಹೇಳಿರೋದೇ ಹಾಗೆ. ಈ 30 ದಿನಗಳಲ್ಲಿ ಇರಾನ್ ಒನ್ಸ್ ಅಗೇನ್ ಮಾತುಕತೆಗೆ ಬರಬೇಕು. ಮಾತುಕತೆಗೆ ಬರುವುದರ ಜೊತೆಗೆ ನಮ್ಮ ಬೇಡಿಕೆಗಳನ್ನು ಒಪ್ಕೊಂಡು ಬರಬೇಕು. ಅದು ಯುರೇನಿಯಂ ಹಸ್ತಾಂತರ ಮಾಡೋದಾಗಿರ್ಬೋದು, ಹಾರ್ಮುಜನ್ನು ಮುಕ್ತ ಮಾಡೋದಾಗಿರ್ಬೋದು, ಅದಾದ ನಂತರ ಈ ಅಮೆರಿಕದ ಸ್ನೇಹಿತ ರಾಷ್ಟ್ರಗಳ ಮೇಲೆ ದಾಳಿ ಏನಾಗ್ತಾ ಇದೆ ಎಲ್ಲವನ್ನು ಕೂಡ ತಡೆಗಟ್ಟೋದಾಗಿರ್ಬೋದು. ಈ ವಿಚಾರಗಳಲ್ಲಿ ನಮ್ಮ ಬೇಡಿಕೆಗಳನ್ನು ಒಪ್ಕೊಂಡು ಬಂದರೆ ಈ 30 ದಿನಗಳಲ್ಲಿ ಕದನ ವಿರಾಮ ಆಗುತ್ತೆ. ನಮ್ಮ ರಕ್ಷಣೆಗಾಗಿ ಮಾತ್ರ ನಾವು ಹೋರಾಟವನ್ನು ಮಾಡ್ತೀವಿ ಹೊರತು ಇದು ಎಫೆಕ್ಟ್ ಫ್ಯೂರಿ ಅನ್ನೋದು ಕಂಟಿನ್ಯೂ ಆಗೋದಿಲ್ಲ ಅಂತ. ಆದರೆ ಒಂದು ವೇಳೆ ಇರಾನ್ ಒಪ್ಕೊಳ್ಳದೆ ಹೋದರೆ ಅಮೆರಿಕ ಒನ್ಸ್ ಅಗೇನ್ ದಾಳಿ ಮಾಡೋ ಪ್ರಯತ್ನ ಆಗ್ತಾ ಇದೆ. ಹೀಗಾಗಿ ಒಪ್ಪಂದ ಪತ್ರವನ್ನು ಅವರೆಲ್ಲ ಕಿತ್ತಿ ಎಸೆದು ಬಿಟ್ಟಿದ್ದಾರೆ. ಇವರು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು 14 ಪ್ರಸ್ತಾವನೆಗಳನ್ನು ಕಳಿಸಿದ್ರು. ಆ 14 ಪ್ರಸ್ತಾವನೆಗಳಲ್ಲೂ ಕೂಡ ಮೊದಲ ದಿನದಿಂದಲೂ ಕೂಡ ಅಮೆರಿಕ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರ ಜೊತೆಗೆ ಅಮೆರಿಕ ಬೇಡಿಕೆಗಳೇನು ಇಡ್ತಾ ಇದೆ, ನೀವು ಈ ಬೇರೆ ಬೇರೆ ಬೇಡಿಕೆಗಳು, ಆ ಬೇಡಿಕೆಗಳಿಗೆ ಸುತಾರಾಮ್ ಇರಾನ್ ಒಪ್ಕೊಳ್ತಾ ಇಲ್ಲ. ಬಟ್ ನೀವು ಒನ್ಸ್ ಅಗೇನ್ ನೀವು ಅವಾಗಲೇ ನೋಡಿದ ಹಾಗೆ ಬ್ರಿಕ್ಸ್ ಸಭೆಯಲ್ಲಿ ಚರ್ಚೆ ಆಗಿದ್ದೇನು, ಅರಗ್ಜಿ ಏನು ಹೇಳಿದ್ರು, ನಾವು ಮಾತುಕತೆಯ ಮುಖಾಂತರ ಇದನ್ನು ಬಗೆಹರಿಸ್ಕೊಳ್ಬೇಕು, ಆದರೆ ಮಾತುಕತೆಗೆ ಬರ್ತೀವಿ ಅನ್ನುವಂತಹ ಸಮಯದಲ್ಲೇ ಅಮೆರಿಕ ತನ್ನ ಮಿಲಿಟರಿ ಶಕ್ತಿ ಪ್ರದರ್ಶನ ಮಾಡಿಬಿಡುತ್ತೆ. ಏಕಾಏಕಿಯಾಗಿ ಈಗ ಮಾತುಕತೆ ಆಗುತ್ತೆ, ಆ ಮಾತುಕತೆ ಫಲಪ್ರದ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಇರ್ತೀವಿ, ಆದರೆ ಅದೇ ಸಮಯದಲ್ಲಿ ದಾಳಿ ಮಾಡಿಬಿಡ್ತಾರೆ. ಹೀಗಾಗಿ ಅಮೆರಿಕದ ಮೇಲೆ ನಮಗೆ ನಂಬಿಕೆನೇ ಇಲ್ಲ ಅಂತ ನಾನು ಹಿಂದೆನೇ ಹೇಳಿದೆ. 2020ರಲ್ಲಿ ಸುಲೈಮಾನಿ ಅನ್ನುವಂಥ ಒಬ್ಬ ಅಧಿಕಾರಿಯನ್ನು ಹೊಡೆದ ನಂತರ ಇರಾನ್ ಅಮೆರಿಕವನ್ನು ನಂಬುವಂತಹ ಸ್ಥಿತಿಯಲ್ಲೇ ಇಲ್ಲ. ಇದೇ ಕಾರಣಕ್ಕಾಗಿ ಅವರು ಪುನರಪಿ ಇದನ್ನು ಹೇಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ತಾಲೀಮನ್ನು ಮಾಡ್ತಾ ಇರೋದು. ಇದೇ ಅಮೆರಿಕ ಇಸ್ರೇಲ್ಗೆ ಈ ಯುದ್ಧ ಶುರುವಾದ ನಂತರ ಅತಿ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡೋ ಪ್ರಯತ್ನವನ್ನು ಮಾಡಿ. ಸ್ಟಾಕ್ ಆಗಿ ಇಟ್ಕೊಳ್ಳಿ, ಯಾವುದೇ ಸಮಯದಲ್ಲಿ ಏನಾದರೂ ಆಗ್ಬೋದು, ಸ್ಟಾಕ್ ಇರಬೇಕು. ಒಂದು ವೇಳೆ ಅಮೆರಿಕ ಏಕಾಏಕಿಯಾಗಿ ಇರಾನ್ಗೆ ಪೂರ್ಣ ಪ್ರಮಾಣದ ಯುದ್ಧವನ್ನು ಸಾರಿದ ನಂತರ ನೀವು ನಮ್ಮ ಸಹಾಯಕ್ಕೆ ಬರಬೇಕು ಅಂತ, ಇದರ ಜೊತೆಗೆ ಅವರೆಲ್ಲ ಜಂಟಿ ಮಿಲಿಟರಿ ಕಾರ್ಯಾಚರಣೆಗೆ ಅಮೆರಿಕ ಇಸ್ರೇಲ್ ಪಡೆಗಳೆಲ್ಲ ಸಿದ್ಧತೆ ಮಾಡಿಕೊಂಡಿವೆ. ಆಪರೇಷನ್ ಎಫೆಕ್ಟ್ ಫ್ಯೂರಿ 2.0 ಹೊಸ ಹೆಸರಿನಲ್ಲಿ ಯುದ್ಧ ತಾಲೀಮನ್ನು ಮಾಡ್ತಿರೋದು. ಮುಂದಿನ ವಾರದಲ್ಲಿ ಇರಾನ್ ಮೇಲೆ ಒಂದು ಭೀಕರ ವಾಯು ದಾಳಿಗೆ ಅವರೆಲ್ಲ ತಯಾರಿಯನ್ನು ಮಾಡ್ತಿದ್ದಾರೆ ಅಂತ. ಇರಾನ್ನ ಮೇಲಿನ ಭೀಕರ ವಾಯು ದಾಳಿಗಳು ಮುಂದಿನ ವಾರ ಶುರುವಾಗಬಹುದು ಅನ್ನೋದು ಯಾರ ಲೆಕ್ಕಾಚಾರ, ಅಲ್ಲಿಯ ಲೆಕ್ಕಾಚಾರ ಇದೆ. ಈ ನೋಡಿ, ನೀವು ಮೊದಲ ಹಂತದಲ್ಲಿ ಜಂಟಿ ದಾಳಿ ಆಯ್ತಲ್ಲ, ಈಗ ಬರ್ತಾ ಇರುವಂಥ ವಿಶ್ಲೇಷಣೆ ಏನು, ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಕಾರಣ ಯಾರು? ಇಸ್ರೇಲ್ನ ಮಾತುಗಳನ್ನು ಕೇಳಿಕೊಂಡು. ಇಸ್ರೇಲ್ನ ಅಸ್ತಿತ್ವದ ಬಗ್ಗೆ ಇರಾನ್ ಮಾತನಾಡುತ್ತೆ. ಅದು ಹಮಾಸ್ ಮೇಲೆ ಆಗಿರುವಂತಹ, ಪ್ಯಾಲಿಸ್ತೇನ್ ಮೇಲೆ ಆಗಿರುವಂತಹ, ಲೆಬನಾನ್ ಮೇಲೆ ಇಸ್ರೇಲ್ ಮಾಡುವಂಥ ಅಟ್ಯಾಕ್ಗಳ ಬಗ್ಗೆ ಇವರು ಪ್ರಶ್ನೆ ಇದೆ. ನೀವು ಹಮಾಸಿಗೆ ಸಪೋರ್ಟ್ ಮಾಡ್ತೀರಿ, ಹೆಜ್ಬುಲ್ಲಾಗೆ ಸಪೋರ್ಟ್ ಮಾಡ್ತೀರಿ, ಹೀಗಾಗಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನೋದು ಇಸ್ರೇಲ್ನ ಬೇಡಿಕೆ. ಅವರು ಸಪೋರ್ಟ್ ಮಾಡ್ತಾ ಇರೋ ಕಾರಣಕ್ಕಾಗಿಯೇ ಇಸ್ರೇಲ್ನವ್ರು ಏನು ಮಾಡಿದ್ರು, ಅಮೆರಿಕದ ಸಪೋರ್ಟ್ನೊಂದಿಗೆ ಯಾರ ವಿರುದ್ಧ ಹೋರಾಟ ಪ್ರಯತ್ನ, ಇರಾನ್ನ ವಿರುದ್ಧ ಯುದ್ಧ ಶುರುವಾಯಿತು.
ಯುದ್ಧ ಶುರುವಾದಂತಹ ಸಮಯದಲ್ಲಿ ಅಮೆರಿಕಾದವರು ಒಂದು ಸ್ಟ್ರಾಟಜಿ ಮಾಡಿದರು. ಏನಂತ ಮಾಡಿದರು? ಇರಾನ್ನ ಮಧ್ಯ ಮತ್ತು ದಕ್ಷಿಣ ಭಾಗದಲ್ಲಿ ಅವರು ಹೋರಾಟ ಮಾಡ್ತೀವಿ, ಅಲ್ಲಿ ಯುದ್ಧ ಮಾಡ್ತೀವಿ, ನಾವು ಅಲ್ಲಿ ದಾಳಿಗಳನ್ನು ಮಾಡ್ತೀವಿ, ಅದರ ಜೊತೆಗೆ ಕ್ಷಿಪಣಿ ಕೇಂದ್ರಗಳ ಮೇಲೆ ನಾವು ದಾಳಿ ಮಾಡ್ತೀವಿ. ನಿಮ್ಮ ಉಸ್ತುವಾರಿ ಏನು ಇರಾನ್ನಲ್ಲಿ, ನಿಮ್ಮ ದಾಳಿ ಏನಿದ್ರೂ ಕೂಡ ಉತ್ತರ ಭಾಗವನ್ನು ಕೇಂದ್ರೀಕರಿಸಿಕೊಂಡು ನೀವು ದಾಳಿ ಮಾಡಬೇಕು ಅಂತ ಎಫಿಕ್ ಫ್ಯೂರಿ ಒಂದಿತ್ತಲ್ಲ, ಆ ಸಮಯದಲ್ಲಿ ಆದಂಥ ಬೆಳವಣಿಗೆ. ಇದೇ ಮಾರ್ಗದಲ್ಲಿ ಒನ್ಸ್ ಅಗೇನ್ ಇದೀಗ ಭೂಗತ ಲೋಕದಲ್ಲಿ ಇರಾನ್ ತೆಗೆದಿಟ್ಟಿರುವಂಥ ಯುರೇನಿಯಂ ಆಗಿರ್ಬೋದು, ಅದಾದ ನಂಟಾಜ್, ಇಸ್ಫಹಾನ್ ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡೋ ವಿಚಾರ ಆಗಿರ್ಬೋದು. ಯಾಕಂದರೆ ಇಸ್ರೇಲ್ನ ಜೊತೆಗೆ ಒಂದು ಅತ್ಯಾಧುನಿಕ ಪಡೆ ಇದೆ, ಮೊಸಾದ್ ಎನ್ನುವಂಥ ಪಡೆ. ಅದನ್ನು ಬಳಕೆ ಮಾಡಿಕೊಂಡು ಅಮೆರಿಕ ಮತ್ತು ಇಸ್ರೇಲ್ ಒನ್ಸ್ ಅಗೇನ್ ಇರಾನ್ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡಬಹುದು ಅನ್ನೋದು ಇದೀಗ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸ್. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಒಂದೇ ಬೇಟಿ ಎರಡು ಲೂಟಿ ಅಂತ. ಏನು ಒಂದೇ ಭೇಟಿ? ಚೀನಾಕ್ಕೆ ಅಮೆರಿಕ ಅಧ್ಯಕ್ಷರು ಭೇಟಿ ಕೊಟ್ಟಂತಹ ಈ ಭೇಟಿ. ನೀವು ನೋಡಿ, ಡೊನಾಲ್ಡ್ ಟ್ರಂಪ್ ಈ ಹಿಂದೆ ಭೇಟಿ ಕೊಟ್ಟಾದ ನಂತರ ಚೀನಾದ ಮೇಲೆಯೂ ಕೂಡ ಸುಂಕ ಸಮರವನ್ನು ಸಾರಿದಂಥ ವ್ಯಕ್ತಿ. ಅದಾದ ನಂತರ ಇದೀಗ ಮತ್ತೆ ಅವರು ಹೋದರು. ಇರಾನ್ ಮೇಲೆ ಒತ್ತಡ ಹೇರುವಂತೆ ಚೀನಾಗೆ ಟ್ರಂಪ್ ಮನವರಿಕೆ ಮಾಡಿದ್ದಾರೆ. ಹಾರ್ಮುಜ್ ಫ್ರೀ ಪರಮಾಣು ಒಪ್ಪಂದಕ್ಕೆ ಚೀನಾ ಒಪ್ಪಿಗೆ ಕೊಟ್ಟಿದೆ ಅಂತ ಹೇಳ್ತಾ ಇರೋದು. ಇರಾನ್ನಿಂದ ತೈಲ ಪೂರೈಕೆ ಸ್ಥಗಿತ ಆಗುತ್ತೆ, ಬೆಂಬಲ ವಾಪಸ್. 2.5 ವಾರಗಳಿಂದ ಇರಾನ್ ಯಾವುದೇ ವ್ಯಾಪಾರ ಮಾಡಿಲ್ಲ. ಇದರಿಂದ ಇರಾನ್ಗೆ ಪ್ರತಿದಿನ $500 ಮಿಲಿಯನ್ ನಷ್ಟ. ಏನಿದು ಸಾರಾಂಶ ಅಂತ ಹೇಳಿದರೆ, 90% ತೈಲವನ್ನು ಚೀನಾ ಇರಾನ್ನಿಂದ ತೆಗೆದುಕೊಳ್ಳುತ್ತೆ. ಒಂದು ವೇಳೆ ಚೀನಾದ ಮೇಲೆ ಡೊನಾಲ್ಡ್ ಟ್ರಂಪ್ ಒತ್ತಡವನ್ನು ಹಾಕಿ ಆ ಒತ್ತಡಕ್ಕೆ ಇರಾನ್ನವರು ಮಣಿದು ಅಥವಾ ಒತ್ತಡಕ್ಕೆ ಮಣದೇ ಹೋದಾಗ ಚೀನಾ ಒಂದು ವೇಳೆ ತೈಲವನ್ನು ಖರೀದಿ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ರೆ ಯಾರಿಗೆ ಲಾಸ್ ಆಗುತ್ತೆ? ಇದೇ ಇರಾನಿಗೆ ಲಾಸ್ ಆಗುತ್ತೆ. ಅತಿ ದೊಡ್ಡ ಗ್ರಾಹಕ ದೇಶ ಚೀನಾ. ಹೀಗಾಗಿ ಚೀನಾದ ಮೇಲೆ ಒತ್ತಡ ಹೇರೋ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ದಾರೆ. ಇದು 3ನೇ ಸುದ್ದಿ. ಮತ್ತೊಂದು ಸುದ್ದಿ ಭಯೋತ್ಪಾದಕನನ್ನು ಹೊಡೆದುರುಳಿಸಿರುವಂತಹ ಸುದ್ದಿ. ಐಸಿಸ್ ಕಮಾಂಡರ್ ವಿಶ್ವದ ನಂಬರ್ 1 ಭಯೋತ್ಪಾದಕ ಸಂಘಟನೆ. ಐಸಿಸ್ನ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಯಾರು ಅಂತ ಹೇಳಿದರೆ ಬಿಲಾಲ್ ಅಲ್ ಮಿನುಕಿ. ಈ ಬಿಲಾಲ್ ಅಲ್ ಮಿನುಕಿಯನ್ನ ನೈಜೀರಿಯಾ ಸೇನೆಯೊಂದಿಗೆ ಅಮೆರಿಕದ ಜಂಟಿ ದಾಳಿಯ ಮುಖಾಂತರ ಹೊಡೆದುರುಳಿಸಲಾಗಿದೆ, ಹತ್ಯೆ ಮಾಡಲಾಗಿದೆ. ಆ ಮುಖಾಂತರ ಭಯೋತ್ಪಾದಕನೊಬ್ಬನನ್ನ ಇನ್ನಿಲ್ಲದಂತೆ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಆ ಮುಖಾಂತರ ನೈಜೀರಿಯಾ ಸೇನಾಪಡೆಗಳಿಗೆ, ಅಲ್ಲಿ ಅಧಿಕಾರಿಗಳ ಎಲ್ಲರಿಗೂ ಕೂಡ ಡೊನಾಲ್ಡ್ ಟ್ರಂಪ್ ಒಂದು ಧನ್ಯವಾದವನ್ನು ಹೇಳಿದ್ದಾರೆ. ಇಸ್ಲಾಮಿಕ್ ಸ್ಟೇಟ್ ಉಗ್ರಗಾಮಿಯ ಸಂಘಟನೆಯ ಜಾಗತಿಕ ಮುಖ್ಯಸ್ಥ ಈ ವ್ಯಕ್ತಿ. ಯಾರು? ಅಬು ಬಿಲಾಲ್ ಅಲ್ ಮಿನುಕಿ. ಹಾಗಾದರೆ ಅಮೆರಿಕದ ವಿಶೇಷ ಮಿಲಿಟರಿ ಪಡೆಗಳ ದಾಳಿಯಲ್ಲಿ ಈ ವ್ಯಕ್ತಿಯ ಹತ್ಯೆಯಾಗಿದೆ. ಏನೇನಾಯಿತು ಬೆಳವಣಿಗೆ? ಡೀಟೇಲ್ಸ್ ನೋಡ್ತಾ ಹೋಗೋದಾದರೆ, ವಿಶ್ವದ ನಂಬರ್ 1 ಕಮಾಂಡರ್, ಐಸಿಸ್ ಕಮಾಂಡರ್ ಹತ್ಯೆಯಾಗಿದೆ. ಏನೇನಾಯಿತು? ಐಸಿಸ್ನ ಮೋಸ್ಟ್ ವಾಂಟೆಡ್ ನಾಯಕ ಆಯಿತ ಅಬು ಬಿಲಾಲ್ ಅಲ್ ಮಿನುಕಿ, ಈ ವ್ಯಕ್ತಿಯ ಹತ್ಯೆಯಾಗಿದೆ. ಅಮೆರಿಕನ್ ಪಡೆಗಳು ನೈಜೀರಿಯಾದ ಸಶಸ್ತ್ರ ಪಡೆಗಳ ಕಾರ್ಯಾಚರಣೆಯಲ್ಲಿ ಹತ್ಯೆ ಮಾಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಸಹಾಯ ಮಾಡಿದ ನೈಜೀರಿಯಾ ಸರ್ಕಾರಕ್ಕೆ ಟ್ರಂಪ್ ಎಲ್ಲ ಧನ್ಯವಾದವನ್ನು ಹೇಳಿದ್ದಾರೆ. ಆಫ್ರಿಕಾದ ಸಹೆಲ್ ಪ್ರದೇಶದಲ್ಲಿ ಭಯೋತ್ಪಾದಕ ದಾಳಿಗಳಿಗೆ ಈ ಮಿನುಕಿ ಎನ್ನುವಂಥ ವ್ಯಕ್ತಿ ಸಹಾಯವನ್ನು ಮಾಡ್ತಾ ಇದ್ದ. ಈ ನೋಡಿ, ಐಸಿಸ್ನ ಉಗ್ರಗಾಮಿ ಸಂಘಟನೆ ಜಾಗತಿಕ ಮಟ್ಟದ 2ನೇ ನಾಯಕ ಅಂತ ಈ ವ್ಯಕ್ತಿಯನ್ನು ಕರೀತಾ ಇದ್ರು. ಮೋಸ್ಟ್ ವಾಂಟೆಡ್ ಟೆರರ್ ಅಬು ಬಿಲಾಲ್ ಅಲ್ ಮಿನುಕಿ ಅಂತ. ಇದೀಗ ಅಮೆರಿಕ ಮತ್ತು ನೈಜೀರಿಯಾ ಈ ಪಡೆಗಳೇನಿದೆ ಇವು ಹತ್ಯೆ ಮಾಡಿವೆ. ಅಮೆರಿಕಾದ ವಿಶೇಷ ಪಡೆ, ನೈಜೀರಿಯಾದ ಸಶಸ್ತ್ರ ಪಡೆ ಜಂಟಿ ದಾಳಿಯನ್ನು ಮಾಡಿ ಹತ್ಯೆ ಮಾಡಿರೋದು. ಅಮೆರಿಕಾದ ವೆಸ್ಟ್ ಆಫ್ರಿಕಾ ಮತ್ತು ಸಾಹೆಲ್ ಪ್ರದೇಶದಲ್ಲಿ ಒಂದು ದಾಳಿ ಆಯಿತು. ಅನೇಕ ತಿಂಗಳುಗಳಿಂದ ಇದಕ್ಕೊಂದು ಪ್ರಿಪರೇಷನ್ ಆಗಿತ್ತು. ಪ್ರಿಪರೇಷನ್ ಆದ ನಂತರ ಇಂಥದ್ದೊಂದು ಪ್ರಯತ್ನವನ್ನು ಆಗಿದೆ. ಅದಕ್ಕೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ, ವಿಶ್ವದ ಅತ್ಯಂತ ಭಯಾನಕ ಭಯೋತ್ಪಾದಕನೊಬ್ಬನನ್ನು ನಾವು ಮಟ್ಟ ಹಾಕಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಎಲ್ಲ ಮಾತನಾಡಿರೋದು. 44 ವರ್ಷದ ವ್ಯಕ್ತಿ ಈತ, ನೈಜೀರಿಯಾದ ಪ್ರಜೆ. ಅಮೆರಿಕ ಸರ್ಕಾರ 2023ರಲ್ಲಿ ಈ ವ್ಯಕ್ತಿಯನ್ನು ಜಾಗತಿಕ ಭಯೋತ್ಪಾದಕ ಅಂತ ಈ ವ್ಯಕ್ತಿಯನ್ನು ನಿರ್ಬಂಧ ಹೇರಲಾಗಿತ್ತು. ಈತನ ಮೇಲೆ ಒಂದು ಕಣ್ಣಿಡೋ ಪ್ರಯತ್ನವನ್ನು ಮಾಡಿತ್ತು. 2023ರಿಂದ 2026 ತನಕ ಒಂದು 3 ವರ್ಷಗಳ ಅವಧಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡಿ ನೈಜೀರಿಯಾ ಮತ್ತು ಅಮೆರಿಕದ ಪಡೆಗಳು ಸೇರಿಕೊಂಡು ಇದೀಗ ಆ ವ್ಯಕ್ತಿಯನ್ನು, ಅಂದರೆ ಈ ಉಗ್ರಗಾಮಿ ಏನಿದ್ದಾನೆ ಬಿಲಾಲ್ ಅಲ್ ಮಿನುಕಿ, ಈತನನ್ನು ಹೊಡೆದುರುಳಿಸೋ ಪ್ರಯತ್ನವನ್ನು ಮಾಡಿದ್ವಿ. ಇದರ ಜೊತೆಗೆ ಆಪರೇಷನ್ ಶುಜಾ ಕಾರ್ಯಾಚರಣೆ ಆಗಿದೆ. ಏನಿದು ಆಪರೇಷನ್ ಶುಜಾ ಕಾರ್ಯಾಚರಣೆ? ಡೀಟೇಲ್ಸ್ ನೋಡ್ತಾ ಹೋಗೋದಾದರೆ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂದರೆ DRC ಅಂತ ನಾವೇನು ಕರಿತೀವಿ, ಇದರ ಜೊತೆಗೆ ಉಗಾಂಡ ಸೇನೆಗಳ ಜಂಟಿ ಕಾರ್ಯಾಚರಣೆ ಆಯಿತು. ದೀರ್ಘಾವಧಿಯ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆಯ ಭಾಗವಾಗಿ ಆಪರೇಷನ್ ಶುಜಾ ಅಂತ ಇದಕ್ಕೆಲ್ಲ ಕರೆದ್ರು. ಆ ಕಾರ್ಯಾಚರಣೆಯನ್ನು ಅವರು ಮಾಡಿದ್ದಾರೆ. ಏನಿದು ಕಾರ್ಯಾಚರಣೆ? ಉಗಾಂಡಾದ ಪೀಪಲ್ಸ್ ಡಿಫೆನ್ಸ್ ಫೋರ್ಸಸ್ಗಳು, ಇದು ಉಗಾಂಡ ಸೇನೆ, ಇದು ಫೋರ್ಸಸ್ ಆರ್ಮೀಸ್ ಡೆಲಾ ರಿಪಬ್ಲಿಕನ್ ಡೆಮಾಕ್ರೆಟಿಕ್
ಡು ಕಾಂಗೋ, ಅಂದರೆ ಇದು ಕಾಂಗೋದ ಸೇನೆ. ಇದು 2021ರಿಂದ ಈ ಒಂದು ಶುಜಾ ಕಾರ್ಯಾಚರಣೆಯನ್ನು ಶುರು ಮಾಡಿದರು. ಶುಜಾ ಅಂತ ಹೇಳಿದರೆ ಧೈರ್ಯಶಾಲಿ ಅಂತ ಹೇಳ್ತಾರೆ, ಶೂರ ಅಂತ ಹೇಳ್ತಾರೆ. ಯಾವ ಕಾರಣಕ್ಕಾಗಿ? ಉಗ್ರರು ಕಾಂಗೋದ ಒಂದು ದಟ್ಟ ಅರಣ್ಯದಲ್ಲೆಲ್ಲ ಕುಳಿತುಕೊಂಡು ಸುರಕ್ಷಿತವಾಗಿ ಅಲ್ಲೆಲ್ಲ ಇರ್ತಿದ್ರು. ಹೀಗಾಗಿ ಆ ನೆರೆಯ ಉಗಾಂಡದ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದರ ಜೊತೆಗೆ ಕಾಂಗೋದ ನಾಗರಿಕರ ಹತ್ಯೆಗಳಾಗಿತ್ತು. ಹೀಗಾಗಿ ಈ ಎರಡು ದೇಶಗಳಿಗೂ, ಅದು ಕಾಂಗೋ ಆಗಿರ್ಬೋದು, ಅದಾದ ನಂತರ ಉಗಾಂಡ, ಎರಡೂ ದೇಶಗಳ ಮೇಲೆಯೂ ಕೂಡ ಇವರು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಹೀಗಾಗಿ ADF ಆಗಿರ್ಬೋದು, ಅದಾದ ನಂತರ ಈ ಅವಾಯ್ಡ್ ಡೆಮಾಕ್ರೆಟಿಕ್ ಫೋರ್ಸಸ್, ಅದಾದ ನಂತರ PCS, ಇವರೆಲ್ಲ ನಂಟೆಲ್ಲ ಇತ್ತು. ಈ ಎಲ್ಲ ಕಾರಣಕ್ಕಾಗಿ ಒಂದು ಒಪ್ಪಂದವನ್ನು ಮಾಡಿಕೊಂಡು ಈ ವ್ಯಕ್ತಿಯನ್ನು ಹೊಡೆದುರುಳಿಸಿದ್ದಾರೆ. ಆಫ್ರಿಕಾದಲ್ಲಿ ಒಂದು ಇಸ್ಲಾಮಿಕ್ ಸ್ಟೇಟ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತೀವಿ ಅಂತೆಲ್ಲ ಹೊರಟಿದ್ರು ಅವರು. ಆ ಇಸ್ಲಾಮಿಕ್ ಸ್ಟೇಟ್ ಯಾವುದೇ ಕಾರಣಕ್ಕೂ ಸ್ಥಾಪನೆ ಆಗಬಾರದು ಅಂತ ಯುಗಾಂಡ ಮತ್ತು ಕಾಂಗೋ ಇವರೆಲ್ಲರೂ ಕೂಡ ನಿರತರಾಗಿ ಎರಡು ದೇಶಗಳು ಒಪ್ಪಂದವನ್ನು ಮಾಡಿಕೊಂಡು ಆಪರೇಷನ್ ಶುಜಾ ಕಾರ್ಯಾಚರಣೆಯನ್ನು ಮಾಡಿ ಈ ವ್ಯಕ್ತಿಯನ್ನು ಸದ್ಯಕ್ಕೆ ಹೊಡೆದುರುಳಿಸಿದ್ದಾರೆ. ಇದು ಎರಡು ದೇಶಗಳ ನಡುವೆ ಆದಂತಹ ಕಾರ್ಯಾಚರಣೆ. ಇದರ ಜೊತೆಗೆ ಮತ್ತೊಂದು ಕಾರ್ಯಾಚರಣೆ ವಿವರಗಳು ಏನೇನಿತ್ತು ಕಾರ್ಯಾಚರಣೆ ವಿವರಗಳು? ಇಂಟೆಲಿಜೆನ್ಸ್ ಮಾಹಿತಿ ಆಧಾರದ ಮೇಲೆ ಅಬು ಬಿಲಾಲ್ ಅಲ್ ಮಿನ್ಕಿ ಈ ವ್ಯಕ್ತಿ ಇದ್ದಂತಹ ಜಾಗ ಪತ್ತೆ ಮಾಡಿದ್ರು. ಒಂದು ಸಾಮ್ರಾಜ್ಯವನ್ನೇ ಕಟ್ಕೊಂಡು ಬಿಟ್ಟಿದ್ದಂತೆ ಈ ವ್ಯಕ್ತಿ. ಅದನ್ನು ಡ್ರೋನ್ ಸಹಾಯದಿಂದ, ಮನುಷ್ಯರ ಸಹಾಯದಿಂದ ಇವೆಲ್ಲವನ್ನು ಪತ್ತೆ ಮಾಡೋ ಪ್ರಯತ್ನ ಆಯಿತು. ಇದಾದ ನಂತರ ಪೂರ್ವ ಕಾಂಗೋದ ಇತುರಿ, ಉತ್ತರ ಕಿವು ಪ್ರಾಂತ್ಯಗಳ ಗಡಿಭಾಗದಲ್ಲೆಲ್ಲ ಉಗ್ರರಿಗೆ ತರಬೇತಿ ಶಿಬಿರಗಳು, ಕಮಾಂಡ್ ಸೆಂಟರ್ಗಳನ್ನು ಗುರಿಯಾಗಿಸಿಕೊಂಡು ವಾಯುದಾಳಿ. ಲೇಕ್ ಚಾಡ್ ಡಿಸಿನ್ ಪ್ರಾಂತ್ಯದಲ್ಲಿ ಒಂದು ಅತಿ ದೊಡ್ಡ ಕಾರ್ಯಾಚರಣೆ ಆಗಿದೆ. ಅಬು ಬಿಲಾಲ್ ಅಲ್ ಮಿನುಕಿ ಎನ್ನುವಂಥ ವ್ಯಕ್ತಿ ಏನಿದ್ದಾನೆ, ಹಲವು ತಿಂಗಳಿಂದ ಈ ಅಮೆರಿಕ ಮತ್ತು ನೈಜೀರಿಯಾದವರೆಲ್ಲ ಕಣ್ಣಿಟ್ಟಿದ್ರು. ನೈಜೀರಿಯಾದ ಬೋರ್ನೋ ರಾಜ್ಯದ ಮೆಟೆಲೆ ಅನ್ನುವಂಥ ಒಂದು ಜಾಗ ಇದು. ಈ ಜಾಗದಲ್ಲಿ ಈ ವ್ಯಕ್ತಿ ಒಂದು ದೊಡ್ಡ ಕೋಟೆಯನ್ನೇ ಕಟ್ಟಿಬಿಟ್ಟಿದ್ದಂತೆ. ಹೀಗಾಗಿ ಅಮೆರಿಕ ಏನು ಮಾಡ್ತು, ಅಮೆರಿಕ ಒಂದು ಗಾನಾ ದೇಶ ಅಂತ ಒಂದು ಪಕ್ಕದ ದೇಶ, ಆ ದೇಶದಲ್ಲಿ ಒಂದು ವಿಮಾನ ನಿಲ್ದಾಣವನ್ನು ಬೇಸ್ಮೆಂಟ್ ಆಗಿ ಬಳಸಿಕೊಂಡು ಈ ಮೆಟೆಲೆ ಎನ್ನುವಂಥ ಒಂದು ಪ್ರದೇಶ ಏನಿದೆ ಇಲ್ಲಿ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿತು. ಈ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಾಗಿ ಇದೀಗ ಜಂಟಿ ಕಾರ್ಯಾಚರಣೆಯಲ್ಲಿ ಧ್ವಂಸ ಆಗಿದೆ, ಮಿನುಕಿ ಹತ್ಯೆಯಾಗಿದೆ. ಜಂಟಿ ಕಾರ್ಯಾಚರಣೆಯಲ್ಲಿ ಮಿನುಕಿ ಹತ್ಯೆಯಾಗಿದೆ. ಹಾಗಾದರೆ ಏನೀತನ ಡೀಟೇಲ್ಸು? ಮಿನುಕಿ ಅನ್ನುವಂಥ ವ್ಯಕ್ತಿ ಯಾರು, ಏನು ಎತ್ತ ಅಂತ ನೋಡ್ತಾ ಹೋಗೋದಾದರೆ, ಈತನ ಮೂಲ ಹೆಸರು ಅಬ್ದುಲ್ಲಾ ಮಕಾಂಗ ಅಂತ. ಈತ ಮೂಲತಃ ಕಾಂಗೋ ಪ್ರಜಾಸತ್ತಾತ್ಮಕ ಪ್ರಜೆ ಅಂತೆ. ಅಂದರೆ ಈತ ಮೊದಲು ಒಂದು ಬೇರೆ ಸಂಘಟನೆಯಲ್ಲಿದ್ದ, ಅದಾದ ನಂತರ ICCಗೆ ಬರ್ತಾನೆ. ಈತ ಆಫ್ರಿಕಾದ ಸಾಹೆಲ್ ಪ್ರದೇಶದಲ್ಲಿ ಭಯೋತ್ಪಾದನೆಗೆಲ್ಲ ಕುಮ್ಮಕ್ಕು ಕೊಡ್ತಾ ಇದ್ದಂಥ ವ್ಯಕ್ತಿ ಈತ. ಕುಮ್ಮಕ್ಕು ಕೊಡ್ತಾ ಇದ್ದ, ಅಬ್ದುಲ್ ಮಕಾಂಗಿ ಅಂತ ಕರೀತಾರೆ. ಈ ಅಬೂಬಕರ್ ಮೈನೋಕೋ, ಅಬೂರ್ ಮೈನೋಕ್ ಅಂತ ಈತನ ಬೇರೆ ಬೇರೆ ಹೆಸರುಗಳು. ಮೈನೋಕೋ ಅನ್ನುವಂಥ ಪ್ರದೇಶ, ಈ ವ್ಯಕ್ತಿ ಆ ಪ್ರದೇಶದಿಂದ ಬಂದಿದ್ದ ಅಂತ. ಈಗ ನಮ್ಮಲ್ಲಿ ಈ ಹೆಸರಿನ ಜೊತೆಗೆ ಊರುಗಳ ಹೆಸರನ್ನು ಇಟ್ಕೊಳ್ತಾರಲ್ಲ, ಆ ಸಂಪ್ರದಾಯ ಆಫ್ರಿಕಾದಲ್ಲಿದೆ. ಇದೇ ಕಾರಣಕ್ಕಾಗಿ ಆ ವ್ಯಕ್ತಿಗೆ ಜೊತೆಗೆ ಮೈನೋಕೋ ಅನ್ನುವಂಥ ಒಂದು ಹೆಸರು ಬಂದಿತ್ತಂತೆ. ಇದರ ಜೊತೆಗೆ ಈ ಸಾಹೆಲ್ ಪ್ರದೇಶ ಇತ್ತಲ್ಲ, ಈ ಪ್ರದೇಶವನ್ನು ಕೇಂದ್ರೀಕರಿಸಿಕೊಂಡು ಆತ ಮಾಲಿ, ನೈಜರ್, ಬುರ್ಕಿನಾ ಫಾಸೋ ಮತ್ತು ಚಾಡ್ ಈ ದೇಶಗಳ ಜೊತೆಗೆ ಈ ಸಾಹೆಲ್ ಎನ್ನುವಂಥ ಪ್ರಾಂತ್ಯ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ 5-6 ದೇಶಗಳ ಜೊತೆಗೆ. ಆದರೆ ಇಲ್ಲಿ ಗಡಿ ಹೆಂಗೆ ಬಂದೋಬಸ್ತಾಗಿದ್ದಂಥ ಗಡಿ ಇಲ್ಲ. ಇಲ್ಲಿ ಗಡಿ ದುರ್ಬಲವಾದಂತಹ ಗಡಿಗಳಿದೆ. ಈ ವ್ಯಕ್ತಿ ಏನು ಮಾಡ್ತಾ ಇದ್ದ, ಈ ದುರ್ಬಲ ಗಡಿಯ ಲಾಭವನ್ನು ಪಡೆದುಕೊಂಡು ಈ ವ್ಯಕ್ತಿ ದಾಳಿಯನ್ನು ನಡೆಸೋದು. ಆದ ನಂತರ ವ್ಯಕ್ತಿಗಳ ಹತ್ಯೆಯಾದ ನಂತರ ಈ ವ್ಯಕ್ತಿ ಏನು ಮಾಡ್ತಾ ಇದ್ದ, ದಟ್ಟವಾದಂತಹ ಅರಣ್ಯದಲ್ಲಿ ಪಾರಾಗೋ ಪ್ರಯತ್ನವನ್ನು ಈ ವ್ಯಕ್ತಿ ಮಾಡ್ತಾ ಇದ್ದ. ಇಂತಹ ಕೆಲಸಗಳನ್ನು ಮಾಡಿದ್ದ ಈ ವ್ಯಕ್ತಿ. ಮತ್ತೊಂದು ಏನು ಅಂತ ಹೇಳಿದರೆ, ಒಂದು ದೊಡ್ಡ ಘಟನೆಯಲ್ಲಿಯೂ ಕೂಡ ಈ ವ್ಯಕ್ತಿ ಭಾಗವಹಿಸಿದ್ದ. ಒಂದು ಬೋಕೋ ಹರಾಮ್ ಎನ್ನುವಂಥ ಒಂದು ಉಗ್ರ ಸಂಘಟನೆ. ಅದು ಬೋಕೋ ಹರಾಮ್ ಎನ್ನುವಂಥ ಒಂದು ಉಗ್ರ ಸಂಘಟನೆ. ಮೊದಲು ಅಲ್ಲಿ ಟ್ರೈನಿಂಗ್ ಪಡೆದುಕೊಂಡು, ಅದಾದ ನಂತರ ಅಲ್ಲಿ ಬೇರೆಯವರನ್ನು ನಿಯೋಜನೆ ಮಾಡಿ ಆ ಪ್ರಯತ್ನಗಳನ್ನೆಲ್ಲ ಮಾಡಿ, ಅದಾದ ನಂತರ ಈ ವ್ಯಕ್ತಿ ICCಗೆಲ್ಲ ಬರೋ ಪ್ರಯತ್ನಗಳಾಯಿತು. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ಈ ವಿಚಾರದಲ್ಲಿ ಈತನ ಮೇಲಿರುವಂಥ ಆರೋಪಗಳೇನು, ಯಾವೆಲ್ಲ ಆರೋಪಗಳಿತ್ತು, ಅಮೆರಿಕ ಮತ್ತು ನೈಜೀರಿಯಾದ ಕಣ್ಣು ಈ ವ್ಯಕ್ತಿ ಮೇಲೆ ಏನೇನಿತ್ತು, ಕಾಂಗೋ ಮತ್ತು ಉಗಾಂಡ ದೇಶಗಳ ಗಡಿ ಭಾಗದಲ್ಲಿ ದೊಡ್ಡ ಹಿಂಸಾಚಾರ ಮಾಡ್ತಾ ಇದ್ದ. ನಾನು ಆವಾಗಲೇ ಹೇಳ್ತಾ ಇದ್ದ ಹಾಗೆ ಕಾಂಗೋದ ನಾಗರಿಕರು ಉಗಾಂಡದ ನಾಗರಿಕರ ಮೇಲೆ ದಾಳಿ ಮಾಡೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದ. ಭೀಕರವಾಗಿ ಹಿಂಸಾಚಾರಗಳನ್ನು ಈತ ಮಾಡ್ತಾ ಇದ್ದ. ನಾಗರಿಕರ ಹತ್ಯೆಗಳಾಗ್ತಾ ಇತ್ತು, ಸೈನಿಕರ ಮೇಲೆ ದಾಳಿ ಆಗ್ತಾ ಇತ್ತು. ಅಲ್ಲಿಯ ಬಡತನ ಮತ್ತು ನಿರುದ್ಯೋಗವನ್ನು ಬಳಸಿಕೊಂಡು, ಈಗ ಹೇಗೆ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರು ಮಾಡ್ತಾರಲ್ಲ, ಕಲ್ಲು ತೋರಿಸೋ ಪ್ರಯತ್ನ, ಅವರಿಗೆ ಭಯೋತ್ಪಾದಕರಿಗೆ ಟ್ರೈನಿಂಗ್ ಕೊಡೋ ಪ್ರಯತ್ನವನ್ನು ಮಾಡ್ತಿದ್ದಲ್ಲ, ಈ ವ್ಯಕ್ತಿ ಅದೇ ರೀತಿಯಾಗಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದ. ಅಲ್ಲಿ ಯುವಕರನ್ನು ಸೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದ. ನೀವು 2018ರಲ್ಲಿ ದಾಪ್ಚಿ ಅನ್ನುವಂಥ ಒಂದು ಪ್ರದೇಶ, ಆ ದಾಪ್ಚಿಯಲ್ಲಿ ಒಂದು ಘಟನೆ ಆಗುತ್ತೆ. ಶಾಲಾ ವಿದ್ಯಾರ್ಥಿಗಳ ಅಪಹರಣ. ಎಷ್ಟು ಜನ? 100 ಶಾಲಾ ವಿದ್ಯಾರ್ಥಿಗಳ ಅಪಹರಣ ಆಗುತ್ತೆ. ಆ ಎಲ್ಲ ಹೆಣ್ಣು ಮಕ್ಕಳನ್ನು ಕೂಡ
ಇದೇ ಮಿನುಕಿ ಅಪಹರಣ ಮಾಡಿದ್ದ, ಅವರನ್ನು ಕರೆದುಕೊಂಡು ಹೋಗಿದ್ದ ಎನ್ನುವಂಥ ಗಂಭೀರವಾದಂಥ ಆರೋಪ ಈ ವ್ಯಕ್ತಿಯ ಮೇಲೆ ಇತ್ತು. ಇದರ ಜೊತೆಗೆ ಭಯೋತ್ಪಾದಕ ಸಂಘಟನೆಗಳಿಗೆ ಇದ್ದ ಎಲ್ಲ ಈ ಕಳ್ಳ ಸಾಗಾಣಿಕೆ ಆಗಿರ್ಬೋದು, ದೌಲತ್ತುಗಳ ಮುಖಾಂತರ ಹಣವನ್ನು ಸಂಗ್ರಹ ಮಾಡಿ ಅವರಿಗೆಲ್ಲ ಸಹಾಯ ಮಾಡ್ತಾ ಇದ್ದ ಎನ್ನುವಂಥ ಗಂಭೀರ ಆರೋಪ ಈ ವ್ಯಕ್ತಿಯ ಮೇಲೆ ದೊಡ್ಡ ಮಟ್ಟದಲ್ಲಿತ್ತು. ಹೀಗಾಗಿ 2023ರಿಂದಲೂ ಕೂಡ ಅಮೆರಿಕ ಈ ವ್ಯಕ್ತಿಯ ಮೇಲೆ ಕಣ್ಣಿಡುವ ಪ್ರಯತ್ನವನ್ನು ಮಾಡಿತ್ತು. ಇದೀಗ ನೈಜೀರಿಯಾ ಮತ್ತು ಅಮೆರಿಕ ಸೇರಿಕೊಂಡು ಜಂಟಿ ಕಾರ್ಯಾಚರಣೆಯಲ್ಲಿ ಮೋಸ್ಟ್ ವಾಂಟೆಡ್ ಟೆರರ್ ಒಬ್ಬನನ್ನು ಹೊಡೆದುರುಳಿಸುವ ಪ್ರಯತ್ನಗಳಾಗಿದೆ. ಇದು 4ನೇ ಸುದ್ದಿ. ಇನ್ನು ಕೊನೆಯ ಸುದ್ದಿ ಜೀ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ ಮಳೆಗೆ ಸಂಬಂಧಪಟ್ಟಂತ ಸುದ್ದಿ. ಇಷ್ಟು ದಿನಗಳ ಕಾಲ ಭಾರತದಲ್ಲಿ ವಿಪರೀತ ಸೆಕೆ ಅಂದರೆ ಸೆಕೆ. ಮನೇಲಿ ಇರೋಕ್ಕಾಗ್ತಿಲ್ಲ, ಹೊರಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ. ಆ ಪರಿಪ್ರಮಾಣದಲ್ಲಿ ಬಿಸಿಲಿತ್ತು ಈ ಬಾರಿ. ಈ ಬಿಸಿಲು ಬಸವಳಿದು ಇದೀಗ ಮಳೆ ಬರುವಂತಹ ಸಮಯ. ಒಂದು ಆಶಾದಾಯಕ ಬೆಳವಣಿಗೆ ಅಂತ ಹೇಳಿದ್ರೆ, ಇದೀಗ ಮುಂಗಾರು ಅವಧಿ ಪೂರ್ವವೇ ಎಂಟ್ರಿ ಆಗ್ತಾ ಇದೆ. ಆ ಮುಖಾಂತರ ರೈತರ ಮುಖದಲ್ಲಿ ಒಂದು ಮಂದಹಾಸ ಮೀರಬಹುದು ಅಂತ. ಒಂದು ಕಡೆ ಭಾರತಕ್ಕೆ ಎಲ್ಲಿನೋ ಎಫೆಕ್ಟ್ ಆಗುತ್ತೆ, ಭಾರತದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಬಹುದು ಎನ್ನುವಂತಹ ಆತಂಕಕಾರಿ ಸುದ್ದಿಗಳ ನಡುವೆಯೂ ಕೂಡ ಪಕ್ಕದ ಕೇರಳಕ್ಕೆ ಮುಂಗಾರು ಪ್ರವೇಶ ಮಾಡ್ತಾ ಇದೆ. ಹಾಗಾದರೆ ಜೂನ್ಗೂ ಮೊದಲೇ ಮುಂಗಾರು ಎಂಟ್ರಿ ಆಗ್ತಾ ಇರೋದು ಏನು ಎತ್ತ ಡೀಟೇಲ್ಸ್ ನೋಡ್ತಾ ಹೋಗೋಣ. ನಮಗಿರುವಂತಹ ನಾವೆಲ್ಲ ಆಲೋಚನೆ ಮಾಡೋದು ಮುಂಗಾರು ಏನಾಗುತ್ತೆ ಜೂನ್ ಮೊದಲ ವಾರದಲ್ಲಿ ಬರುತ್ತೆ ಅಂತ. ಆದರೆ ಇದೀಗ ಮೇಯ ಕೊನೆ ವಾರದಲ್ಲಿ ಮುಂಗಾರು ಬರ್ತಾ ಇರೋದು. ಮೇ 24ನೇ ತಾರೀಕಿಗೆ ಕೇರಳದ ಕರಾವಳಿಯನ್ನು ಪ್ರವೇಶ ಮಾಡುತ್ತೆ ಮುಂಗಾರು. ರಾಜ್ಯದಲ್ಲೂ ಕೂಡ 4-5 ದಿನ ಮುಂಚಿತವಾಗಿ, ಅಂದರೆ ಕೇರಳಕ್ಕೆ ಬಂದ ನಂತರ ಕರ್ನಾಟಕಕ್ಕೆ ಬರುತ್ತೆ. ಹೀಗಾಗಿ ಮುಂಚಿತವಾಗಿ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಈಗಾಗಲೇ ಮುಂಗಾರು ಪ್ರವೇಶ ಮಾಡಿದೆ ಎನ್ನುವಂಥ ಸುದ್ದಿ. ಮುಂಗಾರು ಈಗಾಗಲೇ ಅಂಡಮಾನ್ ನಿಕೋಬಾರ್ಗೆ ಬಂದಿದೆ ಅಂತ ಹವಾಮಾನ ಇಲಾಖೆ ಎಲ್ಲರೂ ಕೂಡ ಹೇಳಿದ್ದಾರೆ. ಅದನ್ನು ನೋಡಿ 2009ರಲ್ಲಿ ಮೇ 23ನೇ ತಾರೀಕಿಗೆ ಬಂದಿತ್ತು. ಅದಾದ ನಂತರ 2025ರಲ್ಲಿ ಮೇ 24ನೇ ತಾರೀಕಿಗೆ ಬಂದಿತ್ತು. ಈ ಬಾರಿಯೂ ಕೂಡ ಮೇ 24ನೇ ತಾರೀಕಿಗೆ ಮುಂಗಾರು ಅಂದರೆ 8 ದಿನಕ್ಕಿಂತ ಮೊದಲೇ ಕೇರಳಕ್ಕೆ ಎಂಟ್ರಿ ಕೊಡ್ತಾ ಇರೋದು. ಈಗಾಗಲೇ ಅಂಡಮಾನ್ ನಿಕೋಬಾರ್ಗೆ ಮುಂಗಾರು ಮಾರುತಗಳು ಬಂದಿದೆ ಅಂತ. ಜೂನ್ ಮೊದಲ ವಾರದಲ್ಲಿ ಬರುತ್ತೆ ಅನ್ನುವಂಥದ್ದು ನಿರೀಕ್ಷೆ. ಆದರೆ ಈ ಬಾರಿ 8 ದಿನಗಳ ಮೊದಲೇ ಕೇರಳಕ್ಕೆ ಬರ್ತಾ ಇದೆ. ಅದಾದ ನಂತರ ಇದು ಕರ್ನಾಟಕ ಕೂಡ ವಿಸ್ತರಣೆ ಆಗುತ್ತೆ. ಕರ್ನಾಟಕಕ್ಕೆ ವಿಸ್ತರಣೆ ಆದ ನಂತರ ಅಂದರೆ ಕರಾವಳಿಗೆ ಬರುತ್ತೆ, ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಆ ಭಾಗಕ್ಕೆ. ಅದಾದ ನಂತರ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಇದು ವಿಸ್ತರಣೆ ಆಗ್ತಾ ಹೋಗುತ್ತೆ. ಇದು ಮುಂಗಾರು 8 ದಿನಗಳ ಕಾಲ ಮೊದಲು ಕೇರಳಕ್ಕೆ ಬರ್ತಾ ಇರುವಂಥ ವಿಚಾರ. ಇದರ ಜೊತೆಗೆ ಮುಂಗಾರು ದುರ್ಬಲ ಆಗ್ಬೋದು. ಹೀಗಾಗಿ ರೈತರೇ ಎಚ್ಚರ ಅಂತ ಕಳೆದ ವರ್ಷವೇ ಮೇ 24ನೇ ತಾರೀಕಿಗೆ ಎಂಟ್ರಿ ಕೊಟ್ಟಿತ್ತು ಮುಂಗಾರು. ಕೇರಳ ಪ್ರದೇಶಕ್ಕೆ ಯಾವೆಲ್ಲ ಅವಾಂತರಗಳಾಗಿತ್ತು ಎತ್ತ ಅನ್ನೋದನ್ನು ನಾವು ನೋಡಿದ್ದೀವಿ. ಆದರೆ ಈ ವರ್ಷದಲ್ಲಿ ದೇಶದಲ್ಲಿ ವಾಡಿಕೆಗಿಂತ ಕಡಿಮೆ ಆಗಬಹುದು ಮಳೆ ಅಂತ. ವಾಡಿಕೆಗಿಂತ ಅಂದರೆ ಹವಾಮಾನ ಇಲಾಖೆ ಏನು ಪ್ರಿಡಿಕ್ಟ್ ಮಾಡಿತ್ತು ಅದಕ್ಕಿಂತ ಕಡಿಮೆ ಆಗುತ್ತೆ ಅಂತ. ಪೆಸಿಫಿಕ್ ಮಹಾಸಾಗರದಲ್ಲಿ ಎಲ್ ನೀನೋ ಪರಿಣಾಮದಿಂದ ಮುಂಗಾರು ಮಾರುತಗಳು ದುರ್ಬಲ ಆಗಬಹುದು ಅಂತ. ಕಳೆದ 2 ವರ್ಷಗಳ ಕಾಲ ಉತ್ತಮ ಮಳೆಯಾಗಿದ್ದನ್ನು ನಾವು ನೋಡಿದ್ದೀವಿ. ಆ 2 ವರ್ಷಗಳ ಉತ್ತಮ ಮಳೆಯ ನಂತರ ಇದೀಗ 3ನೇ ವರ್ಷ ದುರ್ಬಲ ಆಗಬಹುದು, ದೇಶ ಅತ್ಯಂತ ಕಡಿಮೆ ಮಳೆಯನ್ನು ಎದುರಿಸಬಹುದು ಅಂತ ಹೇಳ್ತಿದ್ದಾರೆ. IMD ಅಂದರೆ ಭಾರತೀಯ ಹವಾಮಾನ ಇಲಾಖೆ ಹೇಳ್ತಾ ಇದೆ, ಮಳೆ ದೀರ್ಘಾವಧಿ ಸರಾಸರಿ 92% ಇರುತ್ತೆ ಅಂತ. ಅವ್ರ ಲೆಕ್ಕಾಚಾರದ ಪ್ರಕಾರ %90ರಿಂದ %95 ಒಳಗೆ ಮಳೆ ಆದರೆ ಅದು ವಾಡಿಕೆಗಿಂತ ಕಡಿಮೆ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇರೋದು. ಹೀಗಾಗಿ ವಾಡಿಕೆಗಿಂತ ಕಡಿಮೆ ಮಳೆ ಆಗುತ್ತೆ ಅಂತ. ಇದಕ್ಕೆ ಕಾರಣ ಒನ್ಸ್ ಅಗೇನ್ ಎಲ್ ನೀನೋ, ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗುವಂಥ ಎಲ್ ನೀನೋ ಕಾರಣ ಅಂತ ಹೇಳ್ತಿದ್ದಾರೆ. ಕಡಿಮೆ ಮಳೆ ಆಗುವಂತಹ ಸಾಧ್ಯತೆ ಇದೆ. ರೈತರು ಎಚ್ಚರಿಕೆಯಿಂದ ಇರಬೇಕು. ಈ ಕಾರಣಕ್ಕಾಗಿ ಕಡಿಮೆ ಮಳೆ ಆಗ್ತಾ ಇದೆ. ಮುಂಗಾರು ಈ ಬಾರಿ ಬೇಗನೆ ಆರಂಭ ಆಗ್ತಾ ಇದೆ, 8 ದಿನಗಳ ಮೊದಲೇ ಆರಂಭ ಆಗ್ತಾ ಇದೆ. ಜೂನ್ ಜುಲೈ ನಂತರ ಈ ಎಲ್ ನೀನೋ ಪ್ರಭಾವ ಹೆಚ್ಚಾಗುತ್ತೆ. ಇದರ ಪರಿಣಾಮವಾಗಿ ಸೆಪ್ಟೆಂಬರ್ ಅಕ್ಟೋಬರ್ ಈ ತಿಂಗಳಲ್ಲಿಯೂ ಕೂಡ ದೊಡ್ಡ ಮಟ್ಟದ ಹೊಡೆತ ಬೀಳಬಹುದು ಅಂತ. ದೇಶದ ಒಟ್ಟಾರೆ ಸರಾಸರಿ ಮಳೆ 92%ಕ್ಕಿಂತ ಕೆಳಗೆ ಹೋಗಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. 92%ಕ್ಕಿಂತಲೂ ಕಡಿಮೆ ಆಗಬಹುದು ಅಂತ. ಅಂದರೆ ಈ ಸಾಮಾನ್ಯ ವರ್ಷಗಳಲ್ಲಿ ವಾಣಿಜ್ಯ ಮಾರುತಗಳು ಪೆಸಿಫಿಕ್ ಸಾಗರದಲ್ಲಿ ಎಲ್ಲವೂ ಕೂಡ ಆಗ್ತಾ ಇತ್ತು, ಭಾರತಕ್ಕೆ ಅದು ಸಹಾಯ ಆಗ್ತಾ ಇತ್ತು. ಆದರೆ ಈ ವರ್ಷ ಪೆಸಿಫಿಕ್ ಮಹಾಸಾಗರದ ಎಲ್ ನೀನೋ ಆಗ್ತಾ ಇರುವಂತಹ ಪರಿಣಾಮವಾಗಿ ಅದು ಮಾರುತಗಳನ್ನು ದುರ್ಬಲಗೊಳಿಸುತ್ತೆ. ಹೀಗಾಗಿ ನಮ್ಮ ಕಡೆಗೆ ಬರಬೇಕಾಗಿದ್ದಂತಹ ಈ ಮಳೆಯ ಪ್ರಮಾಣ ಎಲ್ಲವೂ ಕೂಡ ಕಡಿಮೆಯಾಗಿ ಅದು ಭಾರತಕ್ಕೆ ಹೊಡೆತವನ್ನು ಕೊಡುತ್ತೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸು. ಅಂದರೆ ಇದರ ತೀವ್ರತೆ ಸೆಪ್ಟೆಂಬರ್ ಅಕ್ಟೋಬರ್ ಈ ಅವಧಿಯಲ್ಲಿ ಹೆಚ್ಚಳ ಆಗ್ತಾ ಹೋಗುತ್ತೆ ಅನ್ನುವಂತಹ ಸುದ್ದಿಗಳಿದೆ. ಹೀಗಾಗಿ ಈ ಮಳೆ ಪ್ರಮಾಣ ಒಟ್ಟಾರೆಯಾಗಿ ಕಡಿಮೆ ಆಗಬಹುದು ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸ್. ಇದರ ಜೊತೆಗೆ ಎಲ್ ನೀನೋ ಪರಿಣಾಮ ಮಳೆ ಅಭಾವ ಆಗಬಹುದು ಅಂತ.
ಏನಿದು ಎಲ್ ನೀನೋ, ಏನು ಪರಿಣಾಮ ಆಗಿತ್ತು, ಭಾರತಕ್ಕೆ ಈ ಹಿಂದೆ ಹೆಂಗೆ ಬಂದಿತ್ತು ಏನು ಎತ್ತ ಅನ್ನೋದನ್ನು ಸವಿಸ್ತಾರವಾಗಿ ಈ ಹಿಂದೆ ಇದೇ ಜೀ ಕನ್ನಡ ನ್ಯೂಸ್ DNL ನೋಡಿದ್ದೀವಿ. ಇದು ಪೆಸಿಫಿಕ್ ಮಹಾಸಾಗರದ ಪೂರ್ವ ಭಾಗದ ಪೆರು ಕರಾವಳಿ ಅಂತೇನಿದೆ ಅಲ್ಲಿ ನೀರು ಕಾಯೋದಕ್ಕೆ ಆರಂಭ ಆಗುತ್ತೆ. ಆ ನೀರಿನ ಮೇಲ್ಮೈ ಕಾಯ್ತಾ ಏನಾಗುತ್ತೆ, ಗಾಳಿಯ ಒತ್ತಡದ ಕೇಂದ್ರ ಭಾರತದ ಕಡೆಯಿಂದ ಪೆಸಿಫಿಕ್ ಮಹಾಸಾಗರದ ಕಡೆಗೆ ಅದು ವರ್ಗಾವಣೆ ಆಗುತ್ತೆ. ಅದಾದ ನಂತರ ಭಾರತದ ಕಡೆಗೆ ಏನು ಬರಬೇಕಾಗಿತ್ತು ಮುಂಗಾರು ಮಾರುತಗಳು ಅವೆಲ್ಲವೂ ಕೂಡ ದಿಕ್ಕು ಬದಲಾವಣೆ ಆಗೋದಕ್ಕೆ ಶುರುವಾಗುತ್ತೆ. ಇದರ ಪರಿಣಾಮ ಏನಾಗುತ್ತೆ, ಮಾರುತಗಳು ದುರ್ಬಲಗೊಳ್ಳುತ್ತವೆ, ಮೋಡ ಮತ್ತು ತೇವಾಂಶದ ಪ್ರಮಾಣ ಕಡಿಮೆ ಆಗುತ್ತೆ. ಭಾರತಕ್ಕೆ ಬರಬೇಕಾಗಿದ್ದಂತಹ ಮಳೆ ಮೋಡಗಳನ್ನು ಎಲ್ ನೀನೋ ತನ್ನ ಕಡೆಗೆ ಸೆಳೆದುಕೊಳ್ಳುತ್ತೆ. ಪರಿಣಾಮವಾಗಿ ಭಾರತದಲ್ಲಿ ಮುಂಗಾರು ಮಾರುತಗಳು ದಿಕ್ಕು ಬದಲಿಸಿ ಮಳೆ ಕಡಿಮೆ ಆಗಿಬಿಡುತ್ತೆ. ಮಳೆ ಕಡಿಮೆ ಆಗುತ್ತೆ. ಇದು ಕೂಡ ಭಾರತಕ್ಕೆ ಎಫೆಕ್ಟನ್ನು ಮಾಡಬಹುದು ಅನ್ನೋದು ಸದ್ಯಕ್ಕೆ ಹವಾಮಾನ ಇಲಾಖೆಯವರು ಹೇಳ್ತಾ ಇರೋದು. ನೀವು ನೋಡಿ, ಪೇರು ಕರಾವಳಿಯ ನೀರು ಬಿಸಿಯಾದಾಗ ಗಾಳಿ ಮೇಲಕ್ಕೆ ಏಳುತ್ತೆ. ಈ ಭಾಗದಲ್ಲಿ ಒತ್ತಡ ಏನಾಗ್ಬಿಟ್ರೆ ಕಡಿಮೆ ಆಗಿಬಿಡುತ್ತೆ. ಆ ಒತ್ತಡ ಕಡಿಮೆ ಆದಾಗ ಭಾರತಕ್ಕೆ ಬರಬೇಕಾಗಿದ್ದಂತಹ ಒಟ್ಟಾರೆ ಈ ಮಾರುತಗಳೇನಿದೆ ಅವು ದುರ್ಬಲ ಆಗ್ತಾ ಹೋಗುತ್ತೆ. ಈ ಮಾರುತಗಳೇ ದುರ್ಬಲ ಆಗ್ತಾ ಹೋಗೋದಾದರೆ ಮುಂಗಾರಿನ ಪ್ರಮಾಣವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗಾಗಿ ಭಾರತದಲ್ಲಿ ಅದು ಕಡಿಮೆ ಆಗಬಹುದು ಅಂತ. ಹಿಂದೂ ಮಹಾಸಾಗರದಿಂದ ಭಾರತದ ಕಡೆಗೆ ಬರಬೇಕಾಗಿದ್ದಂಥ ತೇವಾಂಶ ಭರಿತ ಗಾಳಿ, ಪೆಸಿಫಿಕ್ ಮಹಾಸಾಗರದ ಈ ತೀವ್ರತೆ ಇವೆಲ್ಲವೂ ಕೂಡ ಕಡಿಮೆಯಾಗಿ ಭಾರತಕ್ಕೆ ಇಂಥದ್ದೊಂದು ಎಫೆಕ್ಟನ್ನು ಕೊಡಬಹುದು ಎನ್ನುವಂಥ ಸುದ್ದಿ. ಹೀಗಾಗಿ ಮಳೆ ಅಭಾವ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಇದರ ಜೊತೆಗೆ ಭಾರತದ ಮೇಲೆ ಏನೆಲ್ಲ ಪರಿಣಾಮ ಆಗಬಹುದು ನಾವು ಹಿಂದೆಯೂ ಕೂಡ ನೋಡಿದ್ವಿ. 90ರ ದಶಕದಲ್ಲಿ 80ರ ದಶಕದಲ್ಲಿ ಎಲ್ ನೀನೋ ಬಂದಾಗ ಒಂದು ಬಾರಿ ಅತಿ ಹೆಚ್ಚು ಮಳೆಯಾಗಿದ್ದನ್ನು ನೋಡಿದ್ದೀವಿ. ಒಂದು ಬಾರಿ ವಿಪರೀತವಾಗಿ ಬರಗಾಲ ಬಿದ್ದಿದ್ದನ್ನು ಕೂಡ ನೋಡಿದ್ದೀವಿ. ಅಂದರೆ ನಮ್ಮ ಅಂದಾಜಿನ ವಿರುದ್ಧವಾಗಿಯೂ ಕೂಡ ಕೆಲವೊಂದಿಷ್ಟು ಬಾರಿ ಇದು ನಡೆದಿದೆ. ಹಾಗಾದರೆ ಏನೇನಾಗುತ್ತೆ ಭಾರತದ ಮೇಲೆ ಪರಿಣಾಮ? ಮಳೆ ಕಡಿಮೆ ಆಗುವುದರಿಂದ ಕೃಷಿ ಉತ್ಪನ್ನಗಳ ಇಳುವರಿ ಕಡಿಮೆ ಆಗುತ್ತೆ, ಕುಸಿದು ಹೋಗ್ಬಿಡುತ್ತೆ. ಎಲ್ ನೀನೋ ಪ್ರಭಾವ ಹೆಚ್ಚಾದಾಗ ಭಾರತದಲ್ಲಿ ಬರಗಾಲ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. 2026 ದ್ವಿತೀಯಾರ್ಧದಲ್ಲಿ ಎಲ್ ನೀನೋ ಕಾಣಿಸಿಕೊಳ್ಳುವಂಥ ಲಕ್ಷ್ಯ. ಅಂದರೆ ದ್ವಿತೀಯಾರ್ಧದಲ್ಲಿ ನಾನು ಅವಾಗ ಹೇಳಿದಾಗೆ ಈ 4 ತಿಂಗಳ ನಂತರ ದ್ವಿತೀಯಾರ್ಧ ಅಂತ ನಾವೇನು ಹೇಳ್ತೀವಿ ಅಲ್ಲಿ ಜಾಸ್ತಿ ಆಗ್ಬೋದು. ಸಾಗರದ ಉಪ್ಪಿನಾಂಶದಿಂದಾಗಿ ಎಲ್ ನೀನೋ ಮತ್ತಷ್ಟು ಭೀಕರ ಆಗಬಹುದು ಅಂತ. ನೀವು ಕೃಷಿ ಉತ್ಪನ್ನದ ಉತ್ಪಾದನೆ ಕಡಿಮೆ ಆದರೆ ಬೆಲೆ ಏರಿಕೆ ಆಗುತ್ತೆ. ಬೆಲೆ ಏರಿಕೆಯಿಂದ ಹಣದುಬ್ಬರ ಜಾಸ್ತಿ ಆಗುತ್ತೆ. ಆರ್ಥಿಕವಾಗಿಯೂ ಕೂಡ ನಾವು ಪೆಟ್ಟನ್ನು ತಿಂತೀವಿ. ಇದರ ಜೊತೆಗೆ ಬರಗಾಲ ಉಂಟಾಗುವಂಥ ಸಾಧ್ಯತೆ 60% ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಎಲ್ ನೀನೋ ಪ್ರಭಾವ ಹೆಚ್ಚಾಗಿ ಅದು ಅಮೆರಿಕಕ್ಕೆ ಏನಾದರೂ ಸಹಾಯ ಆಗಿ ನಮಗೆ ಏನಾದರೂ ವಾತಾವರಣದಲ್ಲಿ ಬದಲಾವಣೆಗಳಾಗಿ ಭಾರತಕ್ಕೆ ಹೊಡೆತ ಕೊಟ್ಟು ಬರಗಾಲವೂ ಕೂಡ ಉಂಟಾಗಬಹುದು ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಎಲ್ ನೀನೋ ದ್ವಿತೀಯಾರ್ಧದಲ್ಲಿ ಕಾಣಿಸಿಕೊಳ್ಳುವಂಥ ಲಕ್ಷಣ ಇದೆ. ಉಪ್ಪಿನಂಶದಿಂದಾಗಿ ಮತ್ತಷ್ಟು ಭೀಕರ ಆಗಿ 2023ರಲ್ಲಿ ಎಲ್ ನೀನೋ ಪ್ರಭಾವದಿಂದ ಆಗಸ್ಟ್ ತಿಂಗಳಲ್ಲಿ ಒಂದು ಒಣ ಹವೆ ಏನು ಬಂದಿತ್ತು 2023 ಆಗಸ್ಟ್ನಲ್ಲಿ ಅದೇ ಪ್ರಮಾಣದಲ್ಲಿ ಈ ಬಾರಿ ಮತ್ತೊಮ್ಮೆ ಆಗಬಹುದು ಎನ್ನುವಂಥ ನಿರೀಕ್ಷೆ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿಯೂ ಕೂಡ ನಾವೆಲ್ಲರೂ ಕೂಡ ಸನ್ನದ್ಧರಾಗಿ ಇರೋಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.